ಈ ನನ್ನ ಮಗ ಹೆದರ್ಕೊಂಡು ಸುಮ್ಮನಿದ್ರು ಇದ್ದ. ಸೀತಾ ಅವ್ರು ಬಂದ್ರ ಇವನು ಮಾತಾಡ್ತಿದ್ದಾನ ಇಲ್ವಾ ನೋಡೇ ಬಿಡ್ತೀನಿ. Chandni? Yes, Ram. It's me. You're Chandini. Chandni? Ram. I'm so happy to see you. I'm so happy. ಆಯಿತು ಡಾಕ್ಟರ್. ಅದ್ಯಾವ ದೇವ್ರದ ಏನೋ ನಿಮ್ಮಂಥ ಒಳ್ಳೆ ಡಾಕ್ಟರ್ ಹತ್ರ ನಾನು ಬಂದೆ. ಡಾಕ್ಟರ್, ನನಗೆ ಈ ನೋವೇನಾದರೂ ಪರ್ಮನೆಂಟಾಗಿ ವಾಸಿ ಆದರೆ ನಿಮ್ಮ ಹೆಸರಲ್ಲಿ ದಿವಸ ಅಮ್ಮನವ್ರಿಗೆ ಕಾಣಿಕೆ ಹಾಕ್ತೀನಿ. ಅಯ್ಯೋ, ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಅಷ್ಟೇ, ನೀವು ಹುಷಾರಾಗಿ ಸಾಕು. ಡ್ಯೂಟಿ ಎಲ್ಲರೂ ಮಾಡ್ತಾರೆ ಡಾಕ್ಟರ್, ಆದರೆ ತುಂಬ ಆತ್ಮೀಯತೆಯಿಂದ, ಪ್ರೀತಿಯಿಂದ, ಕಾಳಜಿಯಿಂದ ಪೇಷಂಟನ್ನ ನೋಡ್ಕೊಳ್ಳೋರು ತುಂಬ ಅಪರೂಪ. ನಾನು ಕಂಪ್ಲೀಟಾಗಿ ಹುಷಾರಾಗ್ತೀನಿ ಅನ್ನೋ ನಂಬಿಕೆ ನನಗೀಗ ಬಂದಿದೆ. ನನಗಿಷ್ಟೆಲ್ಲ ನೋವು ಕೊಟ್ಟನಲ್ಲ, ಅವನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನನಗಿಷ್ಟೆಲ್ಲ ನೋವು ಕೊಟ್ಟು ಅವನು ಮಾತ್ರ ನೆಮ್ಮದಿಯಾಗಿರೋದು ಅನ್ಯಾಯ ಅಲ್ವಾ? ಅವತ್ತು ನೀವು ನಿಮ್ಗೆ ಈ ಥರ ಕಾರಣ ಇಲ್ಲದೆ ಆಗಿದೆ ಅಂದ್ರಿ, ಈಗ ನೀವು ಮಾತಾಡೋದು ನೋಡಿದ್ರೆ ಯಾರೋ ನಿಮ್ಗೇನೋ ಮಾಡಿದ್ದಾರೆ ಅನ್ನೋ ಥರ ಇದೆ. ಅದು ಅದೇನಿಲ್ಲ ಬಿಡಿ ಡಾಕ್ಟರ್, ಇನ್ನೊಂದ್ಸಲ ಹೇಳ್ತೀನಿ. ಒಂದು ಮಾತು ರಾಮು ಅವರೇ, ಮನ್ಸಲ್ಲಿ ದ್ವೇಷ ಇದ್ರೆ ಮನಸ್ಸಿನ ಆರೋಗ್ಯ ಕೆಡುತ್ತೆ. ಮನಸ್ಸೇ ಸರಿ ಇಲ್ಲ ಅಂತಂದ್ರೆ ದೇಹದ ಯಾವ ಗಾಯ ನೋವು ಹೀಲ್ ಮಾಡೋದಕ್ಕಾಗಲ್ಲ. ಅನ್ಯಾಯ ಮಾಡಿದವ್ರನ್ನ ನೋಡ್ಕೊಳ್ಳೋಕೆ ದೇವ್ರಿದ್ದಾನೆ, ಆ ಕಷ್ಟ ನಮ್ಗೆ ಯಾಕೆ ಅಲ್ವಾ? ನೀನು ಡಾಕ್ಟ್ರು ಅಲ್ಲ ಕಣೆ, ಲೆಕ್ಚರರ್ ಆಗಿರ್ಬೇಕಿತ್ತು. ಅದೇನ್ ಕುಯ್ತಾ ಇದೆಯಾ? ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ ಹಾಕ್ಬರ್ತೀನಿ. ಹೋ, ಪ್ರತಿ ಶುಕ್ರವಾರ ಅಮ್ಮನವ್ರ ದೇವಸ್ಥಾನಕ್ಕೆ ನೀವು ಹೋಗ್ತೀರಾ? ನಾನು ಹೋಗ್ತೀನಿ. ತಗೊಳ್ಳಿ ದೇವ್ರ ಪ್ರಸಾದ. ನಮ್ಮ ಅಣ್ಣನ ಹೆಸರಲ್ಲಿ ಇವತ್ತು ಅರ್ಚನೆ ಮಾಡಿಸ್ಕೊಂಡು ಬಂದೆ. ಬರೀ ಎದ್ದು ಓಡಾಡ್ತಿದ್ದಾನೆ ಅಂತ ಅರ್ಚನೆ ಮಾಡಿಸಿದ್ದ ಇಲ್ಲ? ಯೋಚನೆ ಮಾಡು. ಆ ರಾಮನ್ನ ಅವ್ರ ತಾತ ಮಲೇಷ್ಯಾದಿಂದ ಕರೆಸ್ಕೊಂಡಿರೋದೇ ಅವನ ಮದುವೆ ಮಾಡಿಸೋದಕ್ಕೆ. ನಿನಗೆ ಸೀತನ ಸ್ವಭಾವ ಬಂತು ಅಂತಂದ್ರೆ ದೇಸಾಯಿ ಮನೆತನದ ಸೊಸೆ ಆಗ್ತೀಯ. ಯೋಚನೆ ಮಾಡು, ಹೌ ಯು ವಿಲ್ ಪ್ಲೇ ಯೋರ್ ಕಾರ್ಡ್.
ಸೀತಾಗೆ ರಾಮ್ ಬೇಕಾ? ಸೀತಾ, ರಾಮ್ ಯಾವತ್ತೂ ನಿನ್ನೋನಾಗಲ್ಲ. ಬಿಕಾಸ್ ಹಿ ಇಸ್ ಮೈನ್. ನಾಟ್ ಓನ್ಲಿ ರಾಮ್. ಒನ್ ಡೇ ದಿಸ್ ದೇಸಾಯಿ ಕಂಪನಿ ವಿಲ್ ಬಿ ಮೈನ್. ನನಗೂ ಆಮೇಲೆ ರಿಯಲೈಸ್ ಆಗ್ತಾ ಹೋಯ್ತು, ನನ್ಗೆ ಆ ಥರ ಮೈಂಡ್ ಸೆಟ್ ಇಲ್ಲ, ನಾನು ಅಷ್ಟೊಂದು ಕೆಟ್ಟೋಳಲ್ಲ ಅಂತ. ನಾನು ಕೂಡ ಎಲ್ಲರೂ ಥರನೇ ನಾರ್ಮಲ್ ಹುಡುಗಿ. ರಾಮ್ ಮತ್ತೆ ನನ್ನ ಸೆಪ್ರೇಷನ್ ನನ್ನ ಆ ಥರ ಬದಲಾಯಿಸ್ತು. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ನನ್ಗೆ ಅರ್ಥ ಆಗತ್ತೆ. ನಮ್ಮ ಕಣ್ಮುಂದೆ ಇರೋ ಪ್ರೀತಿ ನಮ್ಗೆ ಯಾವತ್ತೂ ಸಿಗಲ್ಲ ಅನ್ನೋ ಸಿಚುವೇಶನ್ ಬಂದಾಗ ಅನ್ನೋ ಹೇಗಿರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ ಸೀತಾ. ರಾಮ್ ನನ್ನೋನಾಗಿದ್ದ. ನನ್ನ ಎಷ್ಟು ಇಷ್ಟಪಡ್ತಾ ಇದ್ದ ಗೊತ್ತಾ ಸೀತಾ? ರಾಮ್ ಪ್ರಪಂಚನೇ ನಾನಾಗಿದ್ದೆ. ಆದ್ರೆ ಈಗ ನಾನು ಏನು ಅಲ್ಲ ಅನ್ನೋ ಥರ ನಡ್ಕೊಳ್ತಿದ್ದಾನೆ. ರಾಮ್ ಇಲ್ದೆ ಇಷ್ಟು ವರ್ಷ ಪ್ರತಿದಿನನೂ ನಾನು ಅವ್ನ ನೆನಪಲ್ಲೇ ಕಳೆದಿದ್ದೀನಿ. ಇವಾಗ ನನಗೆ ಎಷ್ಟು ನೋವಾಗ್ತಾ ಇದೆ ಅಂದ್ರೆ ಯಾರ ಹತ್ರನಾದ್ರೂ ಇದನ್ನೆಲ್ಲ ಹೇಳ್ಕೊಂಡು ಜೋರಾಗಿ ಹತ್ಬಿಡೋಣ ಅಂತ ಅನ್ನಿಸ್ತಿದೆ. ಸೀತಾ, ಆನ್ ದಿಸ್ ವುಮೆನ್ಸ್ ಡೇ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣ ಹತ್ರ ಹೇಳ್ತಾ ಇದ್ದೀನಿ. ಅದು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಸ್ಟೇಟಸ್, ನನ್ನ ಪೊಸಿಷನ್, ನನ್ನ ಈಗೋ ಎಲ್ಲ ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ರಾಮ್ ನನಗೆ ಬೇಕು ಸೀತಾ. ನನ್ನ ಹುಚ್ಚನ್ ಥರ ಪ್ರೀತಿಸ್ತಾ ಇದ್ದಿದ್ದು ರಾಮ್ ಬೇಕು ನನಗೆ. ಸೀತಾ, ನನಗೆ ನನ್ನ ರಾಮ್ ಸಿಗ್ತಾನೆ ಅಲ್ವಾ? ನಾನು ರಾಮ್ ಒಟ್ಟಿಗೆ ಲೈಫ್ ಲೀಡ್ ಮಾಡ್ತೀವಲ್ವಾ? ನನಗೆ ನನ್ನ ರಾಮ್ ಇಲ್ಲದೆ ಲೈಫ್ನ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಸೀತಾ. ನನಗೆ ನನ್ನ ರಾಮ್ ಬೇಕು, ರಾಮ್ ಬೇಕು ಸೀತಾ. ಏನಿವತ್ತು ನೀವಾಗ ನೀವೇ ಕರ್ಸ್ಕೊಂಡ್ಬಿಡಿದ್ರ ನನ್ನ? ನನಗೆ ನಿಮ್ಮ ಹೆಲ್ಪ್ ಬೇಕು. ಹೆಲ್ಪ್? ನಿಮ್ಗೋಸ್ಕರ ನಾನು ಆಂಜನೇಯ ತರ ಸಂಜೀವಿನಿ ಪರ್ವತನ ಕಿತ್ಕೊಂಡು ಹೊತ್ಕೊಂಡ್ಬರಕ್ಕೂ ನೀಡಿದೀನಿ. ಹೆಲ್ಪ್ ಅಂತೆಲ್ಲ ಕೇಳ್ತಿದಿರಲ್ಲ. ಆದ್ರೆ ನೀವ್ ಮಾತ್ರ ನನ್ನ ಹೋಗಿ ಬನ್ನಿ ನೀವು ತಾವು ಅಂತ ಫಾರ್ಮಲ್ ಆಗಿ ಮಾತಾಡ್ಸ್ಬಿಡಿ. ನನ್ಗೊಳ್ಳೆ ದೂರದೊಳ್ ತರ ಫೀಲ್ ಆಗುತ್ತೆ. ರಾಮ್ ಜೊತೆ ಅಷ್ಟು ಕ್ಲೋಸ್ ಆಗಿ ಮಗ ಮಗ ಅಂತೆಲ್ಲ ಮಾತಾಡ್ತೀರಾ. ನಾನು ನಿಮ್ ಹೆಂಡತಿಗಳು, ನನ್ನನ್ನು ಬೇಕಾದ್ರೆ ಡೂಡ್ ಬ್ರೋ ಮಗ ಅಂತೆಲ್ಲ ಮಾತಾಡ್ತೀವಿ. ಐ ಡೋಂಟ್ ಮೈಂಡ್. ನೋಡಿ, ಎಷ್ಟೇ ಟೆನ್ಷನ್ ಇದ್ರು ನಿಮ್ಮ ಜೊತೆ ಒಂದ್ಸಲ ಮಾತಾಡಿದ್ರೆ ಸಾಕು, ಎಲ್ಲ ಮರ್ತೋಗುತ್ತೆ. ಟೆನ್ಷನ್ ಮರ್ತೋಗುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಆದ್ರೆ ನಾನು ಹೇಳಿದ್ ಮಾತ್ರ ನೀಟಾಗಿ ಮರ್ತೋಗ್ತೀರಾ. ಈಗಷ್ಟೇ ಹೇಳ್ದೆ ತಾನೆ ಬಹುವಚನದಲ್ಲೆಲ್ಲ ಮಾತಾಡ್ಸ್ಬೇಡಿ ಅಂತ. ಆಲ್ರೆಡಿ ನೀವು ತಾವು ಬೇವು ಅಂತ ಮಾತಾಡ್ತಿದ್ದೀರಾ. ಏನ್ ಮಾಡೋದು, ಇಷ್ಟು ದಿವಸದಿಂದ ಹೀಗೆ ಮಾತಾಡಿ ಅಭ್ಯಾಸ ಅಲ್ವಾ. ಏಕ್ದಮ್ ಹೋಗೇ ಬಾರೆ ಅಂತ ಮಾತಾಡೋದು ನನಗೂ ಸ್ವಲ್ಪ ಕಷ್ಟ ಆಗುತ್ತೆ. ಆಯ್ತು, ಅದೇನ್ ವಿಷಯ ಹೇಳಿ. ನಿಮ್ಮ ಹತ್ರ ಚಾಂದಿ ಬಗ್ಗೆ ಮಾತಾಡ್ಬೇಕಾಗಿ. ಏನು ನೀವು ಅವಳ ವಿಷಯ ಎಲ್ಲ ನನ್ನ ಮುಂದೆ ಎತ್ಬೇಡಿ. ನಿಮ್ಗಳು ಹಳೆ ಫ್ರೆಂಡ್ ಆಗಿರ್ಬೋದು, ಆದ್ರೆ ನಂಗಳು ನೇಳ್ಕೊಂಡ್ರು ಆಗಲ್ಲ. ಈಗ ನನಗೋಸ್ಕರ ನೀವು ಅದೇ ಚಾಂದಿ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು. ಏನೇನೇನು ಸೀನೇ ಇಲ್ಲ. ಕತ್ತಂ ಟಾಟಾ ಬಾಯ್ ಬಾಯ್. ಈಗ ತಾನೇ ಹಾರ್ಕೊಂಡು ಹೋಗಿ ಸಂಜೀವಿನಿ ಕಿತ್ಕೊಂಡು ಹೊತ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ. ಸಣ್ಣದಾಗ ಒಂದು ಸ್ನೇಹ ಮಾಡ್ಕೊಳಕ್ ಆಗ್ತಿಲ್ಲ ನಿಮ್ಮ ಕೈಲಿ. ಇಷ್ಟೇನಾ ನಿಮ್ಗೆ ನನ್ನ ಮೇಲಿರೋ ಪ್ರೀತಿ? ನೋಡಿ, ನನಗೂ ಆ ಚಾಂದಿ ಕಂಡ್ರೆ ಆಗಲ್ಲ. ಅವಳು ಬೇರೆ ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ದಾಳೆ. ರಾಮ್ ಮೇಲಿರೋ ಪ್ರೀತಿಗಂತೂ ಬಂದಿಲ್ಲ. ರಾಮ್ ಮತ್ತೆ ಸೀತಾ ಮಧ್ಯೆ ಎಲ್ಲ ಸರಿ ಹೋಯ್ತು. ಇನ್ನೇನು ರಾಮು ಸೀತಾ ಅವ್ರ ಹತ್ರ ಹೋಗಿ ಎಲ್ಲ ಹೇಳ್ಕೋಬೇಕು ಅನ್ನೋ ಅಷ್ಟರಲ್ಲಿ ಈ ಚಾಂದಿ ಬಂದಿದ್ದಾಳೆ. ಇದ್ರದ್ದೇನು ಅರ್ಥ? ಇನ್ನೊಂದ್ಸತಿ ರಿಪೀಟ್ ಮಾಡಿ. ರಾಮ್ ಮತ್ತೆ ಸೀತಾ ಮಧ್ಯೆ ಇರೋ ವಿಷಯ ಸರಿ ಹೋಗಿದೆ, ಓಕೆ. ಬಟ್
ರಾಮ್ ಸೀತನ್ ಹತ್ರ ಏನೋ ಹೇಳ್ಕೊಬೇಕು ಅಂತೀರಲ್ಲ ಅದೇನದು ನಂಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಏನಂತ ಅನ್ಸುತ್ತೆ? ರಾಮ್ ಕಣ್ಣಲ್ಲಿ, ಅವನ ಮೌನದಲ್ಲಿ ಸೀತಾ ಅವ್ರಿಗೋಸ್ಕರ ಇರುವಂತಹ ಪ್ರೀತಿ ಸೀತಾ ಅವ್ರಿಗಂತೂ ಕಾಣ್ತಿಲ್ಲ. ನಿಮ್ಗೂ ಗೊತ್ತಾಗಿಲ್ವಾ? ರಾಮ್ ಬಾಯ್ಬಿಟ್ಟು ಹೇಳಲ್ಲ, ಸೀತಾ ಅರ್ಥ ಮಾಡ್ಕೊಳ್ಳಲ್ಲ. ಇವರಿಬ್ಬರ ಮಧ್ಯ ಈ ಚಾಂದಿನಿ ಬೇರೆ ಬಂದಿದ್ದಾಳೆ. ನನಗೆ ತಲೆ ಕೆಡ್ತಿದೆ. ಅಲ್ಲ, ಸೀತಾ ಮತ್ತೆ ರಾಮ್ ಮಧ್ಯ ನಾನು ಮೂರನೇವನಾಗ್ತೀನಿ. ನಾನು ಏನು ಮಾಡೋಕ್ಕಾಗತ್ತೆ ಹೇಳಿ? ಅಟ್ಲೀಸ್ಟ್ ಈ ಚಾಂದಿನಾದ್ರೂ ಇವರಿಬ್ಬರಿಂದ ದೂರ ಮಾಡೋಣ ಅನ್ನೋ ಪ್ರಯತ್ನದಲ್ಲಿದ್ದೀನಿ. ಈಗ ಅರ್ಥ ಆಯ್ತಾ ಎಲ್ಲ? ರಾಮ್ ಸೀತನ್ ಲವ್ ಮಾಡ್ತೀಯನಾ? ಐ ಮೀನ್ ಸಾರಿ, ರಾಮ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸಾ? ಏನಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನಾನು ಇದಕ್ಕೆ ಬಿಲ್ ಕಟ್ತಿಲ್ಲ, ಇದು ನಿಮ್ಮ ಪಾರ್ಟಿ. ಅದಕ್ಕಲ್ಲ ರೀ, ಇಂಥ ಸಿಂಪಲ್ ಆಗಿರೋ ಕನ್ಸುಗಳನ್ನ ಕಟ್ಕೊಂಡಿರೋ ಹುಡುಗಿ ನನ್ನ ಲೈಫಲ್ಲಿ ಬಂದಿರೋದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಷ್ಟೇ. ಹಾಗೆ ಓಕೆ ಲೇಟ್ ಆಯ್ತು, ಹೊರಡೋಣ. ತುಂಬಾ ಲೇಟ್ ಆಗಿ ಹೋದ್ರೆ ನಮ್ ಸುಬ್ಲಕ್ಷ್ಮಿದು ಆಶೀರ್ವಚನ ಶುರು ಆಗ್ಬಿಡುತ್ತೆ. ರಾತ್ರಿ ಲೇಟ್ ಆಗಿ ಓಡಾಡ್ಬೇಡಿ, ಹುಡುಗರ್ನೆಲ್ಲ ನಂಬೇಡಿ. ಲಲಿತಾ ಶಾಸ್ತ್ರ ನಮ್ಮ ಓದಿ ನಿಮ್ಗೆ ಒಳ್ಳೆ ಹುಡುಗ ಸಿಗ್ತಾನೆ, ಹಾಗೆ ಹೀಗೆ ಅದು ಇದು ಪ್ರವಾಸನ ಶುರು ಮಾಡ್ಬಿಡ್ತಾಳೆ. ನಮ್ ಹುಡುಗನ್ ಮೀಟ್ ಮಾಡಲ್ಲ ನೀನು. ಒಂದ್ಸತಿ ಮೀಟ್ ಮಾಡ್ತೀನಿ, ಆಗ ನಿಂಗೆ ಗೊತ್ತಾಗತ್ತೆ ಅಂತ ಫುಲ್ ಬಿಲ್ಡಪ್ ಕೊಟ್ಟಿದೀನಿ. ಹಾಗಾದ್ರೆ ಮೀಟ್ ಮಾಡ್ಲೇಬೇಕಾಗತ್ತೆ. ಅದಕ್ಕೇನಂತೆ ಮೀಟ್ ಮಾಡಿಸ್ತೀನಿ. ಆದ್ರೆ ಈಗ ಅವಳು ಪುರಾಣ ಕೇಳಿಸ್ಕೊಂಬಾರ್ದು ಅಂದ್ರೆ ನಾವು ಹೊರಡ್ಬೇಕು. ಹೊರಣ್ಣ? ಓಕೆ, ನೀವ್ ಕೊಟ್ಟಿರೋ ಟಾಸ್ಕ್ನ ನಾನು ಮಾಡೇ ಮಾಡ್ತೀನಿ. ಆದ್ರೆ ಒಂದ್ ವಿಷಯ, ನೀವ್ ಹೇಗಿದ್ರು ರಾಮ್ ಸರ್ ತಾತಂಗೆ ಸಿಕ್ಕಾಪಟ್ಟೆ ಕ್ಲೋಸ್ ತಾನೆ. ನೀವ್ ಯಾಕೆ ಅವ್ರ ಹತ್ರ ಹೋಗಿ ರಾಮ್ ಹಳೆ ಲವರ್ ಸರಿ ಇಲ್ಲ, ಅದ್ ಲವ್ವೇ ಅಲ್ಲ, ಅವ್ರ ಸೀತನ ಎಷ್ಟು ಲವ್ ಮಾಡ್ತೀರ ಅಂತ ಅರ್ಥ ಮಾಡಿಸ್ಬಾರ್ದು? ಹೇಗಿದ್ರು ನಿಮ್ ಮಾತು ಕೇಳ್ತಾರ ತಾನೆ. ಈ ಕೆಲ್ಸ ಮೊದ್ಲೇ ಮಾಡ್ಬೋದಿತ್ತಲ್ವಾ? ಸರಿ, ನಾನು ಸೂರ್ಯ ಹತ್ರ ಮಾತಾಡ್ತೇನೆ. ಹೊಡೋಣ? ಅಷ್ಟೇನಾ? ಬಿಲ್ ಪೇ ಮಾಡಿದ್ನಲ್ಲ ಅವಾಗ್ಲೇ. ಓ ನನ್ ಕರ್ಮ. ಏನಾಯ್ತು? ಒಂದ್ ಸ್ವಲ್ಪ ಸ್ವೀಟ್ ಆಗಿ ಬಾಯ್, ಲವ್ ಯು, ಮಿಸ್ ಯು ಅಂತ ಹೇಳೋ ಅಭ್ಯಾಸ ಇಲ್ವಾ? ಇದೆ. ಬಾಬಾ, ಎಲ್ಲಿ ನೋಡಿದರಲ್ಲಿ ಬಿಳಿ ಫೀಲ್ಡರ್ಸ್, ಗ್ಯಾಪ್ ಎಲ್ಲಿ ಹುಡುಕ್ಬೇಕಪ್ಪ. ಏ ಅಶೋಕ, ಏನೋ ಆಫೀಸಿಂದ ಇಷ್ಟ ಬೇಗ ಬಂದ್ಬಿಟ್ಟೆ? ರಾಮಲ್ಲಿ ಕಾಣ್ತಾ ಇಲ್ಲ. ಬರ್ತಾನೆ, ನನಗೆ ಸೂರ್ಯ ಜೊತೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ. ಆಗ್ಲಿ. ಹಾಯ್ ಚಿಕ್ಕಿ. ಹಾ ಕಾಫಿ ಒಳ್ಳೆ ಟೈಮಲ್ಲಿ ತಂದೆ. ಸಾಧ್ನ ಅಶೋಕ್ ಕಾಫಿ ಟೀ ಏನ್ ಬೇಕು ಕೇಳು. ನಾನು ಮಾಡೋ ಕಾಫಿ ಟೀ ಅಶೋಕ್ಗೆ ಇಷ್ಟ ಆಗತ್ತೋ ಇಲ್ವೋ ಅದಕ್ಕೆ ಕೇಳಲಿಲ್ಲ. ಅಲ್ಲ ಹಿಂಗ ಅಂದ್ಬಿಟ್ರೆ ಚಿಕ್ಕಪ್ಪ, ಇಟ್ಸ್ ಓಕೆ. ನನಗಿವಾಗ ಏನು ಬೇಡ, ನಾನು ಸೂರ್ಯ ನೋಡಕ್ಕೆ ಅಂತ ಬಂದೆ. ಅಲ್ಲ ಇವಳು ಈಗ ನಿನ್ನ ಹೆಂಡತಿಗೆ ಕೋಚ್ ಯಾರು ಹೇಳು? ಹಲೋ, ಅದು ಈ ತೈಲನ ವೈದ್ಯರ ಸಲಹೆ ಮೇರೆಗೆ ಹಚ್ಕೊಳ್ಳಿ ಅಂತ ಬರ್ತಿದೆ. ಅದಕ್ಕೆ ನಿಮ್ಮ ಹತ್ರ ಒಂದ್ಸಲಿ ಕನ್ಫರ್ಮೇಷನ್ ತೊಗೊಂಡು ಹಚ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಅಥವಾ ಇದಕ್ಕೆ ಬೇರೆ ಏನಾದರೂ ಪ್ರೊಸೀಜರ್ಸ್ ಇದೆಯಾ? ಆ ಥರ ಏನೂ ಇಲ್ಲ. ನೋವಿರೋ ಕಡೆ ಹಚ್ಕೊಳ್ಳಿ. ಹಾಗಂತ ಬರೀ ತೈಲನೇ ನಂಬ್ಕೊಂಡಿರ್ಬಾರ್ದು. ಫಿಸಿಯೋಥೆರಪಿ ಹೇಳಿರೋ ಹಾಗೆ ಎಲ್ಲ ಎಕ್ಸಸೈಸ್ಗಳನ್ನು ಮಾಡಬೇಕು.
ಆಗ್ಲೇ ನೀವು ಬೇಗ ಹುಷಾರಾಗೋದು. ಓಕೆ, ನೀವು ಹೇಗೆ ಹೇಳ್ತೀರೋ ಹಾಗೆ. ಓಕೆ, ಮತ್ತೇನೇ ಡೌಟ್ ಇದ್ರು ನೆಕ್ಸ್ಟ್ ಕನ್ಸಲ್ಟೇಷನ್ ಟೈಮಲ್ಲಿ ಕ್ಲಿಯರ್ ಮಾಡ್ತೀನಿ. ಓಕೆ, ಆ್ಯಂಡ್ ನಿಮ್ಮ ವರ್ಕಿಂಗ್ ಅವರ್ಸಲ್ಲಿ ಫ್ರೀ ಮಾಡಿಕೊಂಡು ನನ್ನ ಕಾಲ್ಗೆ ರೆಸ್ಪಾಂಡ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಪೇಷಂಟ್ಗೋಸ್ಕರ ಯಾವ ಟೈಮಲ್ಲಿದ್ರು ಡಾಕ್ಟರ್ಸ್ ರೆಸ್ಪಾಂಡ್ ಮಾಡಬೇಕು, ಅದೇ ನಮ್ಮ ವೃತ್ತಿ ಧರ್ಮ. ಫೋನ್ ಕನ್ಸಲ್ಟೇಷನ್ ಒಬ್ರು ಪೇಷಂಟ್ ಇದ್ದಾರೆ, ಮನಿ ಇನ್ನೋಸೆಂಟ್. ಹೇಳಿದ ಜೆಂಟ್ಸ್ ಹುಷಾರ್ ತಾಯಿ, ಮೊದಲೇ ನೋಡಕ್ ಬೇರೆ ಚೆನ್ನಾಗಿದ್ಯಾ, ಆಮೇಲೆ ಆ ಪೇಷಂಟ್ ಡಾಕ್ಟರ್ ಮೇಲೆ ಲವ್ ಹೋದ್ರೆ ಕಷ್ಟ. ಅಯ್ಯೋ ಹಂಗೇನಿಲ್ಲ, ನೀನ್ ಯಾವಾಗ ನಂಗೆ ಬಿಟ್ಟಿ ಸಲ ಕೊಡ್ತಿರ್ತೀಯಲ್ಲ, ಅದಕ್ಕೆ ನಾನು ಅನ್ಕೊಟ್ಟೆ. ಲೋ ರಾಮ, ನಿನ್ನ ತಂಗಿ ಕೈಲಿ ನನ್ನ ತೈಲ ಎಲ್ಲಿ? ತೈಲನಾ? ಇಲ್ಲೇ ನಿಮ್ಮ ಕೈಲೇ ಇದೆ ಸರ್. ನಿಮಗೆ ಕಣ್ಣು ಏನಾದರೂ? ಈ ತೈಲ ಅಲ್ಲ, ಬೇರೆ ತೈಲ. ಬೇರೆದಾ? ಗೊತ್ತಾಯ್ತು, ತರ್ತೀನಿ. ನಿಮ್ಮ ತೈಲ ಇದೆ ಅಲ್ವಾ? ಇದೆ ನನ್ನ ತೈಲ. ಸ್ವಲ್ಪ ಹಿತಮಿತವಾಗಿ ಬಳಸಿ ಸರ್, ಯಾಕೆಂದ್ರೆ ಇವತ್ತು ರಾತ್ರಿ ನಾವಿರಲ್ಲ. ನಮ್ಮ ತಂಗಿ ವಠಾರದಲ್ಲಿ ಶಿವರಾತ್ರಿ ಜಾಗರಣೆ ಇದೆ, ನಾವು ಹೋಗ್ತಾ ಇದ್ದೀವಿ. ಮನೆ ಕಡೆ ಹುಷಾರು ಸರ್. ಬರ್ತೀವಿ. ಶಿವರಾತ್ರಿ ಸೀತಾ, ನೀನು ನೋಡಿದ್ರೆ ಕೈ ಮುಗಿಬೇಕು ಅಂತ ಅನ್ನಿಸ್ತಾ ಇದೆ. ಕಾಣ್ತಿದ್ಯಾ? ಸಾರಿ ಲೇಟ್ ಆಯ್ತು ಬರೋದಕ್ಕೆ. ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ? ನಾನು ಮಾರ್ಕಂಡೇಯ, ಋಷಿ ಬಾಲಕ, ಮಹರ್ಷಿ ಭೃಗು ಹಾಗೂ ಖ್ಯಾತಿ ದೇವಿಯ ಮಗ. ನಂದೇ ದೃಷ್ಟಿ ತಾಗತ್ತೆ, ಅಷ್ಟು ಚೆನ್ನಾಗಿ ಹೇಳ್ತಿದ್ಯಾ. ಆಂಟಿ, ನಾನು ಯಮ್ಮನ್ ಪಾತ್ರ ಮಾಡ್ತಾ ಇದ್ದೀನಿ. ಆಂಟಿ, ನಾನು ಖ್ಯಾತಿ ದೇವಿ ಪಾತ್ರ ಮಾಡ್ತಿದ್ದೀನಿ. ಆಂಟಿ, ನಾನು ಹರಿಕತೆ ಹೇಳ್ತಿದ್ದೀನಿ. ಆಂಟಿ, ನಾನು ಮಹರ್ಷಿ ಭೃಗು ಪಾತ್ರ ಮಾಡ್ತಿದ್ದೀನಿ. ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ನಾಟಕನೂ ಚೆನ್ನಾಗಿ ಮಾಡಿ, ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಹೇಳಿ, ಸುಮ್ಮನೆ ಮಾತಾಡ್ಬಿಟ್ಟು ಎನರ್ಜಿ ವೇಸ್ಟ್ ಮಾಡ್ಕೋಬೇಡಿ, ಆಯ್ತಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಆಂಟಿ. ಆಲ್ ದಿ ಬೆಸ್ಟ್. ಇದಮ್ಮ, ನನ್ನ ಫ್ರೆಂಡಿಗೆ ನನ್ನ ನಾಟಕ ನೋಡಕ್ ಕರೆದಿದ್ದೀನಿ. ಅವ್ರು ಬಂದಿದ್ದಾರಾ? ಸಿಹಿ, ನೀನು ಡೈಲಾಗ್ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ಬೇಡ. ಇನ್ನೇನು ನಾಟಕ ಸ್ಟಾರ್ಟ್ ಆಗತ್ತೆ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಹಲೋ. ಈ ಧ್ವನಿ ಎಲ್ಲೋ ಕೇಳ್ದಂಗಿಲ್ವಾ? ನನಗೂ ಹಂಗೆ ಅನ್ನಿಸ್ತಾ ಇದೆ.
ಅಲ್ಲ ಕಣ್ರು, ನನ್ನ ಸೀತಾಜಿ ಮನೆಗೆ ನನ್ನನ್ನೇ ಬಿಟ್ಟು ಬಂದಿದ್ದೀರಲ್ಲ, ಮೊದಲೇ ನನ್ಗೆ ಹುಷಾರಿಲ್ಲ. ನನ್ನಂಥವ್ ನಮ್ಮ ಮನೇಲಿ ಒಬ್ಬನೇ ಬಿಟ್ಟು ಬರೋದು ನ್ಯಾಯನಾ? ಅಲ್ಲ ಸರ್, ಅದು ನೀವು ಇಲ್ಲಿ ವಟಾರದಲ್ಲಿ ಇವತ್ತು ಭಜನೆ, ನಾಟಕ, ಜಾಗರಣೆ ಎಲ್ಲ ಇದೆ ಸರ್. ನೀವು ಬೇರೆ ಜ್ಯೂಸ್ ತಗೊಂಡಿದ್ರಿ. ಭಜನೆ, ನಾಟಕ, ಜಾಗರಣೆ. ಭಾರ್ಗವ್, ನೀನೇನೇ ನಾಟಕ ಮಾಡು, ಆದರೆ ವಾಣಿ ಅದಕ್ಕೆ ವಿಷಯ ಬಂದಾಗ ನೀನು ಒಟ್ಟಾಡ್ತೀಯ ನೋಡು, ನಮಗೊಂದು ಮಜಾ ಕೊಡುತ್ತೆ. ನೋಡು ಈಗಲೂ ಹೇಗೆ ಒದ್ದಾಡ್ತಾ ಇದೆಯಾ ಅಂತ. ನಾನೇನೋ ನಿನ್ನ ಗಂಡ ಬಾರ್ದು, ನಿನ್ನ ಬಗ್ಗೆ ಪ್ರೀತಿಗಿಂತ ಜಾಸ್ತಿ ಭಯ. ನಾನೇನು ಪ್ರಶ್ನೆ ಮಾಡಲ್ಲ ನಿನ್ನ, ಆದರೆ ರಾಮ್ ಅವನ ಬಾಯಿ ಹೇಗೆ ಮುಚ್ಚಿಸ್ತೀಯ? ಮೊದಲನೇ ಸಲ ನಮ್ಮಮ್ಮ ಹೇಗೆ ತೀರ್ಕೊಂಡ್ರು ಅಂತ ಕೇಳಿದ್ದಾನೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಾನೆ. ಇನ್ಮೇಲಿಂದ ಆ ಪ್ರಶ್ನೆ ಮನೇಲಿ ಆಗಾಗ ಬರ್ತಾನೇ ಇರುತ್ತೆ. ಅದನ್ನು ಹೇಗೆ ನಿಭಾಯಿಸ್ತೀಯ? ವಿಶ್ವ, ಸುಮ್ಮನೆ ನನ್ನನ್ನು ಕೆಣಕ್ ಬೇಡ. Get out. Out. ಕರಿಮಣಿ ಮಾಲಿಕ ನಾನಲ್ಲ. ರಾಮ, ನನ್ನ ಹತ್ರನೇ ಬಂದು ನನ್ನಮ್ಮ ಹೇಗೆ ತೀರ್ಕೊಂಡ್ಳು ಅಂತ ಪ್ರಶ್ನೆ ಕೇಳ್ತಾ ಇದೆಯಾ? ಯಾರೋ ನಿನ್ ತಲೆಯಲ್ಲಿ ಈ ಪ್ರಶ್ನೆನ ತುಂಬಿದ್ದು? ಯಾರು? ಧರ್ಮರಾಜರಿಗೆ ನನ್ನ ಪ್ರಣಾಮಗಳು. ಕ್ಷಮಿಸಿ, ಶಿವನ್ ಧ್ಯಾನದಲ್ಲಿ ಮಂಗನಾಗಿದ್ದೆ, ನಿಮ್ಮನ್ನ ಗಮನಿಸಲಿಲ್ಲ. ಭೂಲೋಕದಲ್ಲಿ ನಿನ್ನ ಆಯಸ್ಸು ಮುಗಿದಿದೆ. ಈ ಕೂಡಲೇ ಶಿವ ಸಾನ್ನಿಧ್ಯದಿಂದ ಎದ್ದು ಹೊರಗೆ ಬಾ. ಶಿವಪೂಜೆ ಮುಗಿಯೋವರೆಗೂ ನಾ ಬರೋದಿಲ್ಲ. ಈ ಯಮನ ಮಾತನ್ನೇ ಧಿಕ್ಕರಿಸುವೆಯಾ? ನನ್ನ ಹೆಸರು ಕೇಳಿದರೆ ಸಮಸ್ತ ಜೀವರಾಶಿಯೇ ಗಡಗಡ ಎಂದು ನಡುಗುವುದು. ಆದರೆ ನೀನು ನನಗೆ ಎದುರು ಮಾತನಾಡುವೆಯಾ? ಸುಮ್ಮನೆ ಎದ್ದು ಹೊರಗೆ ಬಾ. ಶಿವಭಕ್ತರಿಗೆ ಭಯವಿಲ್ಲ. ಶಿವ ಶಿವ ಇದಮ್ಮ ಬಾಡ ಅಂಕಲ್, ಇದಮ್ಮ ಬಾಡ ಅಂಕಲ್, ಬಾಡ ಅಂಕಲ್, ಇದಮ್ಮ ಬಾಡ ಅಂಕಲ್. ಇನ್ನು ಇಷ್ಟೊತ್ತು ನಾಟಕ ಮಾಡ್ತಿದ್ದಲ್ಲ, ಅದಕ್ಕೆ ಭಯ ಆಗಿದೆ. ನೀನು ಫುಲ್ ಇನ್ವಾಲ್ವ್ ಆಗಿದೆ ಅನ್ಸುತ್ತೆ. ಹೆದರ್ಕೋಬೇಡ.
ಇಲ್ಲ ಸೀತಮ್ಮ ಪ್ರಾಮಿಸ್ ನಾನು ಬಾಳಂಕೆಲ್ಲ ನೋಡಿದೆ ಅವರು ಯಮನ್ ವೇಷ ಹಾಕೊಂಡಿದ್ರು ಪ್ರಾಮಿಸ್ ಪಿಂಕಿ ಪ್ರಾಮಿಸ್. ಅವ್ರು ಯಾಕೆ ಪುಟ್ಟ ಇಲ್ಲಿಗೆ ಬರ್ತಾರೆ? ಅವರು ಜೈಲಲ್ಲಿದ್ದಾರೆ. ಇಲ್ಲ ಸೀತಮ್ಮ ಪ್ರಾಮಿಸ್ ಅವ್ರನ್ನ ನೋಡ್ದೆ. ಅವ್ನು ಮಾಡಿರೋ ತಪ್ಪಿಗೆ ಈಗ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಿದ್ದಾನೆ. ಅವನಿನ್ ಯಾವತ್ತೂ ನಮ್ಮ ತಂಟೆಗೆ ಬರೋದಿಲ್ಲ. ಹೆದರ್ಕೋಬೇಡ, ಮಲ್ಕೋ. ರಾಮನ್ ನೆನ್ಸ್ಕೊಂಡು ಮಲ್ಕೋ, ಇಲ್ಲಾಂದ್ರೆ ರಾಮ 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 ಅಂತ ಹೇಳ್ತಾ ಇರು. ಆಗ ಬೇಗ ನಿದ್ದೆ ಬರುತ್ತೆ. ಸೀತಮ್ಮ ನಮ್ಮ ಹತ್ರ ದೇವ್ರಾಮ ಅಲ್ಲ, ನನ್ನ ಫ್ರೆಂಡ್ ರಾಮ ಕೂಡ ಇನ್ನೂ ಇದ್ದಾನೆ ಅಲ್ವಾ? ಸೀತಮ್ಮ ನನ್ನ ಫ್ರೆಂಡ್ ನನ್ನ ನಾಟಕ ನೋಡಿದ್ರ? ಅವ್ರು ಬಂದಿದ್ರಾ? ಪುಟ ಅದು ತುಂಬಾ ಲೇಟ್ ಆಗಿತ್ತಲ್ಲ, ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ನನ್ನ ಫ್ರೆಂಡ್ ನನ್ನ ನಾಟಕ ನೋಡಿಲ್ವಾ? ಆದ್ರೆ ಫೋನ್ ಮಾಡಿದಾಗ ಬರ್ತೀನಿ ಅಂತ ಹೇಳಿದ್ರು. ದೇವಸ್ಥಾನಕ್ಕೆ ಹೋಗಿ ಬಾ ಅಂದ್ರೆ ಓಕೆ ಅಂತ ಹೇಳಿದ್ರು. ಪುಟ ನಾಳೆ ಮಾತಾಡೋಣ, ಪ್ಲೀಸ್ ಈಗ ಮಲ್ಕೋ. ಸಿಹಿ ಹತ್ರ ನಾಟಕ ನೋಡೋಕೆ ರಾಮ್ ಬರ್ತೀನಿ ಅಂತ ಹೇಳಿದ್ರಂತೆ. ಆದ್ಮೇಲೆ ಬಂದೇ ಬರ್ತಾರೆ ಇವರು. ಯಾಕೆ ಬರ್ಲಿಲ್ಲ? ದೇವಸ್ಥಾನದಲ್ಲಿ ನನಗೂ ಅವ್ರಿಗೂ ಆ ಥರ ಮಾತುಕತೆ ನಡೆದಿದ್ದಕ್ಕ ಯಾಕೆ ಆ ಥರ ಮಾತುಕತೆ ಆಯ್ತು? ರಾಮ್ ಹೇಳಿದ್ನ ನನಗೆ ಈಗಲೂ ಅರ್ಪಿಸ್ಕೊಳಕ್ ಆಗ್ತಿಲ್ಲ. ತೆಂಡೂಲ್ಕರ್ ಟೆನ್ಷನ್ ಅಲ್ಲಿ ಇದಾರಲ್ಲ. ಅಲ್ಲ ಭಾರ್ಗು, ಇದೇನಿದು ಕ್ಯಾಪ್ಟನ್ ಇದ್ದಕ್ಕಿದ್ದಾಗೆ ಟೀಮ್ ಮೀಟಿಂಗ್ ಕರೆದ್ಬಿಟ್ಟಿದ್ದಾರೆ. IPL ಶುರು ಆಗ್ತಿದೆ ಅದಕ್ಕ. ನೀವು ಪ್ಲೇಯರ್ಗಳು ಮಾಡ್ಕೊಳ್ಳಿ ಮೀಟಿಂಗ್, ಕಾಮೆಂಟೇಟರ್ಗೆ ಏನು ಕೆಲಸ? ಬನ್ರಿ ಬೇಗ. ಸಾಧ್ನಾ, ನಾನು ಇಲ್ಲೇ ಎಲ್ಲರೂ ಹಿಂದೆ ಸೆಟ್ಲ್ ಆಗ್ತೀನಿ. ನಮ್ಮ ಅಪ್ಪಗೆ ನನ್ನ ಮುಖ ನೋಡ್ರೆ BP ರೈಸ್ ಆಗ್ಬಿಡುತ್ತೆ. ಪಾಪ ಯಾಕೆ ಸುಮ್ಮನೆ? ಯಾವಾಗ್ಲೂ ಹಿಂದೆನೆ ಇದ್ರೆ ಮುಂದೆ ಬರೋದು ಯಾವಾಗ? ಮುಂದೆ ಬರ್ಬೇಕಾ? ಮುಂದೆ ಬಂದರೆ ಹಾಯಕ್ಕೆ ತುಂಬ ಜನ ಇದ್ದಾರೆ ಇಲ್ಲಿ. ನಿನಗಿದೆಲ್ಲ ಗೊತ್ತಾಗಲ್ಲ. ಅಪ್ಪು, ಎಲ್ರೂ ಬಂದಾಯ್ತು, ನಿನ್ಗೋಸ್ಕರ ಕಾಯ್ತಾ ಇದೀವಿ. ಬೇಗ ಬಾರೋ, ಅವನು ಕರ್ಕೊಂಬ. ಎಲ್ರು ಬಂದ್ರಾ? ಎಲ್ಲಿ ಅವರಿಬ್ರು? ಓ ಬನ್ನಿ ಬನ್ನಿ, ನಿಮಗೆ ಕಾಯ್ತಿದ್ದೆ. ಹೇಳಿ ತಾತ, ಏನ್ ವಿಷಯ? ಪೀಠಿಗೆನೆಲ್ಲ ಹಾಕದೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇಲ್ಲಿ ನಿಮ್ಮನ್ನೆಲ್ಲ ಕರೆಸಿರೋ ಉದ್ದೇಶ ನನ್ನ ಮೊಮ್ಮಗನ ಮದುವೆ ವಿಷಯಕ್ಕೆ. ಜೀವನದಲ್ಲಿ ಎಲ್ಲಾನು ಕಾಲಕ್ಕೆ ನಡಿಲೇಬೇಕು. ಹರಿಯೋ ನದಿಗೆ ಪ್ರಪಾತ ಬಿದ್ದು ಅದು ಜಲಪಾತವಾಗಿ ಮತ್ತೆ ತನ್ನ ದಾರಿನಲ್ಲೇ ಹೋಗುತ್ತಲ್ಲ, ಹಾಗೆ ಜೀವನ. ಏಳು ಬೀಳನ್ನೆಲ್ಲ ದಾಟ್ಕೊಂಡು ಮುಂದಕ್ಕೆ ಹೋಗ್ಲೇಬೇಕು. ಈ ಹಳೆ ಪ್ರೀತಿ ಪ್ರೇಮ ಎಲ್ಲ ಮರೆತು ಮದುವೆ ಮಾಡ್ಕೊಂಡ್ರೇನೆ ಜೀವನಕ್ಕೊಂದು ಅರ್ಥ. ಬೇಕಿದ್ರೆ ಅಶೋಕನ್ ಮದುವೆ ದಿನಾನೇ ನೀವ್ ಯಾರನ್ನ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ತಿರೋ ನಾನು ಅವ್ರನ್ನೇ ಮದುವೆ ಆಗ್ತೀನಿ. ಅದೇ ಫಸ್ಟ್ ಅಶೋಕನ್ ಮದುವೆ ಆಗ್ಬೇಕು. ಅಲ್ಲ ಮಗ, ನನ್ನ ಮಾತೇ ನಿಮ್ ಮಾತಾಬೇಡ ಕಣ. ಆಯ್ತಪ್ಪ, ನೀನು ಮದುವೆಗೆ ಒಪ್ಕೊಂಡಿಯಲ್ಲ, ಅದೇ ನನಗೆ ಖುಷಿ. ಅಶೋಕನು ನನ್ನ ಮೊಮ್ಮಗನೇ ಕಣು.
ಅವನಿಗೂ ಮದುವೆ ಮಾಡಬೇಕು ಅನ್ನೋದು ನನ್ನ ಕನಸು. ಆಯ್ತು, ಅವಂದೇ ಮೊದಲನೇ ಮದುವೆ ಅಂದರೆ ಸರಿ. ಹಲೋ ಅಶೋಕ, ನಾನು ನಿನ್ನನ್ನ ಮದುವೆಗೆ ಒಪ್ಪಿಗೆನ ಅಂತ ಕೇಳಲ್ಲ. ರಾಮನಂಗೆ ನೀನು ಈ ತಾತನ್ನ ಸತಾಯಿಸ್ಬೇಡ, ಮದುವೆ ಮಾಡ್ಕೋಬೇಕಷ್ಟೇ. Yes. Sir, a few approvals are pending. Some resignation papers move ಆಗಬೇಕಾಗಿತ್ತು. ಸೂರ್ಯ ಪ್ರಕಾಶ್ ಸರ್ ನೋಡ್ತೀನಿ ಇದ್ರ ನೋಡಿಲ್ಲ ಸರ್. ಇಟ್ಸ್ ಓಕೆ, ನಾನು ನೋಡ್ತೀನಿ. ಯು ಮೇ ಲೀವ್. ಮಗ, ಇದನ್ನ ನಾನು ಆಮೇಲೆ ನೋಡ್ತೀನಿ ಬಿಡು. ಓಕೆ, ಕೊಡಿಲ್ಲ, ನಾನು ನೋಡಿ. ಪರವಾಗಿಲ್ಲ ಬಿಡು, ನಾನು ಆಮೇಲೆ ನೋಡ್ತೀನಿ. ನಾನು ನೋಡ್ತೀನಿ ಅಂತ ಹೇಳಿಲ್ಲ ನಿಂಗೆ, ಕೊಡಿಲಿ. ನಾನು ಹೇಳಿಲ್ವ ನಿಂಗೆ, ನನ್ನ ಮನಸ್ಸಲ್ಲಿರೋ ಮಾತನ್ನ ಸೀತಂಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ, ನನ್ನಿಂದ ದೂರ ಹೋಗು ಅಂತಾರೆ ಅಂತ. ಅವ್ರು ನನಗಿಂತ ಒಂದು ಸ್ಟೆಪ್ ಫಾಸ್ಟ್ ಆಗಿದ್ದಾರೆ, ನನ್ನೇ ಬಿಟ್ಟು ದೂರ ಹೋಗ್ತಿದ್ದಾರೆ. ನಾನು ನನ್ನ ಮನಸ್ಸಲ್ಲಿರೋದನ್ನ ಹೇಳಿದ್ದು ಅವ್ರು ಅದಕ್ಕೆ ಈ ರೆಸಿಗ್ನೇಷನ್ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ. ಸರ್, ಆ ಸೀತಾ ನಿಮ್ ಹೆಂಡತಿ ಆಗ್ಲಿಲ್ಲ ಅಂತ ನಿಮ್ಗೆ ಕೋಪ ಆವೇಶ ಇದೆ ಅಂತ ನನಗೆ ಗೊತ್ತು. ಆದ್ರೂ ಆ ಮಗುನ ಯಾಕೆ ಸರ್ ಹಂಗೆ ಎದುರ್ಸಕ್ ಹೋಗಿದ್ರಿ? ಹೌದು ಸರ್, ಆ ಚೋಟ್ ಮೆಣಸಿನ್ಕಾಯಿ ನೀನ್ ಸಾಮಾನ್ಯ ಅನ್ಕೊಂಡಿದ್ದೀರಾ? ಚುರ್ಕ್ ಮೆಣಸಿನ್ಕಾಯಿ ಅದು. ಬ್ಯಾಡ್ ಅಂಕಲ್ ಅಂತ ನಿಮ್ ಬಗ್ಗೆ ಸೀತನ ಹತ್ರ ಫಿಟ್ಟಿಂಗ್ ಇಡ್ತಾ ಇದ್ಲು. ಈಗಾಗ್ಲೇ ನಿಮ್ಮನ್ನ ಒಂದ್ಸತಿ ಜೈಲಿಗೆ ಕಳ್ಸಿದಾಳೆ. ನೀವು ಮತ್ತೆ ಹಂಗೆ ಏನಾದ್ರೂ ಮಾಡಕ್ ಹೋದ್ರೆ ಸರಿ ಇರಲ್ಲ ನೋಡಿ. ಏಯ್, ನನಗೆ ಅಡ್ವೈಸ್ ಮಾಡ್ತಾ ಇದ್ದೀರಾ? ನನ್ಗೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಇವತ್ತಿನ ಈ ಸ್ಥಿತಿಗೆ ಆ ಚಿಲ್ಟಾಳಿನೇ ಕಾರಣ. ಅವಳ ಮಾತನ್ನ ಪ್ರತಿ ಸಲ ಕೇಳ್ತೀನಿ ಅಂತ ಅನ್ಕೊಂಡಿದ್ದೀರಾ? ನೋ, ಅವಳನ್ನ ಹೊಸ್ಕಾಕ್ಬಿಡ್ತೀನಿ. ಅದೇನ್ ಹೊಸಕಾಗ್ತೀರಾ ಸರ್? ಆ ಪುಟ್ಟ ವಾಮನ ಬಲಿ ಚಕ್ರವರ್ತಿ ತಲೆ ಮೇಲೆ ಕಾಲಿಟ್ಟು ಪಾತಾಳಕ್ ತಳ್ಳದ್ನಲ್ಲ, ಹಂಗೆ ನಿಮ್ಮನ್ನು ತಳ್ಳಾಕ್ಬಿಡ್ತಾಳ ಸಿಹಿ. ಏಯ್, ನಿಮ್ದು ಎಷ್ಟು ನೋಡ್ಕೊಂಡ್ರೆ ಒಳ್ಳೇದು. ನೋಡಿ, ಇನ್ನ ಒಂದ್ಸಲ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಸೀತಾ ಕುತ್ತಿಗೆಗೆ ತಾಳಿ ಕಟ್ತೀನಿ, ಕಟ್ತೀನಿ. ಅದಕ್ಕೇನ್ ತಯಾರಿ ಬೇಕು ಅದು ನೀವು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಹೋಗಿ. ಸಾರಿ ರಾಮ್, ಐ ಆಮ್ ರಿಯಲಿ ಸಾರಿ. ಇದು ತಪ್ಪು. ಸಾರಿ ಯಾಕೆ ಕೇಳ್ತಾ ಇದ್ದೀರಾ? ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಮನಸ್ಸಲ್ಲಿ ಇರೋದನ್ನ ನನ್ನ ಹತ್ರ ಹೇಳ್ಕೊಂಡ್ರಿ. ಅಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಈಗ ಆಲ್ ಆಫ್ ಸಡನ್ ಸಾರಿ ಯಾಕೆ ಹೇಳ್ತಿದ್ದೀರಾ? ನಿಮ್ಗೆ ಏನಾದ್ರು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿದ್ಯಾ? ರಾಮ್, ಇದನ್ನೆಲ್ಲ ಹೇಗೆ ಹೇಳಿ ನಾನು ನಿಮ್ಗೆ? ದಯವಿಟ್ಟು ನನ್ನಿಂದ ಏನು ಮುಚ್ಚಿಡ್ಬೇಡಿ. ಅದೇನಿದೆಯೋ ಡೈರೆಕ್ಟ್ ಆಗಿ ಹೇಳಿ. ಇಟ್ಸ್ ಓಕೆ. ನಿಮ್ ಲೈಫ್ ಚೆನ್ನಾಗಿರ್ಬೇಕು ರಾಮ್. ಒಳ್ಳೆ ಫ್ಯೂಚರ್ ಇದೆ, ಒಳ್ಳೆ ಫ್ಯಾಮಿಲಿ ಸಿಗ್ಬೇಕು. ನಂತರ ಸೆಲ್ಫಿಶ್ ಆಗಬಾರ್ದು. ನಿಮಗೆ ಎಲ್ಲ ಗೊತ್ತಿದೆ, ನನಗೊಬ್ಳು ಚಿಕ್ಕ ಮಗಳಿದ್ದಾಳೆ. ಈ ಟೈಮಲ್ಲಿ ಇದೆಲ್ಲ ಸರಿ ಹೋಗಲ್ಲ ರಾಮ್, ಇದೆಲ್ಲ ತಪ್ಪು. ನೀವೊಂದು ಮಗುವಿನ ತಾಯಿ ಆದ್ರೆ ಏನು? ಯು ಆರ್ ಸಚ್ ಎ ಬ್ಯೂಟಿಫುಲ್ ಸೋಲ್. ನೀವ್ ಹೇಗಿದ್ದೀರೋ ಹಾಗೆ ಇರಿ, ಅದೇ ನಂಗೆ ಇಷ್ಟ ಸೀತಾ. ಅಂಡ್ ಮೋರ್ ಓವರ್, ಸಿಹಿ ಮತ್ತೆ ನೀವು ನನ್ನವರು ಅನ್ನೋ ಭಾವನೆ ನಂದು. ಅಂಡ್ ಡು ಯು ನೋ ಸಮಥಿಂಗ್? I love Sihi more than myself, more than anybody on this earth. ಲೈಫು ಮುಳುಗ್ತಿರೋ ಸೂರ್ಯನ್ ಥರ. ಯಾವ ಕ್ಷಣದಲ್ಲಿ ಮುಳುಗುತ್ತೋ ಅಂತ ನಾನು ಭಯದಲ್ಲಿ ಕಳೀತಾ ಇದ್ದೀನಿ. ನನ್ನ ಲೈಫಲ್ಲಿರೋದು ಸಿಹಿ ಮಾತ್ರ.
ಅವಳಿಗೋಸ್ಕರ ನಾನು ನಗ್ನಾಗ್ತಾ ಇದ್ದೀನಿ. ಅಂಥದ್ರಲ್ಲಿ ನಿಮ್ಮ ಪ್ರೀತಿಗೆ ನಾನು ನ್ಯಾಯ ಸಲ್ಸಕ್ಕಾಗತ್ತಾ? ನಿಮ್ಮ ಖುಷಿಗೆ ನಾನು ಕಾರಣ ಆಗ್ತೀನಾ? ನೀವು ನನ್ನ ಜೊತೆಗಿದ್ರೆ ಅದೇ ನನಗೆ ಖುಷಿ. ಟೆಲ್ ಮಿ, ಡು ಯು ಲವ್ ಮಿ? ರಾಮ್, ನನ್ನ ಲೈಫಲ್ಲಿ ಏನೇನಾಗಿದೆ ಅಂತ ನಿಮಗೆ ಗೊತ್ತಿಲ್ಲ. ಸೀತಾ, ನನ್ನ ಲೈಫಲ್ಲೂ ಏನೇನೋ ಆಗೋಗಿದೆ. ಫರ್ಗೆಟ್ ದ ಪಾಸ್ಟ್. ಜಸ್ಟ್ ಟೆಲ್ ಮಿ, ಡು ಯು ಲವ್ ಮಿ ಆರ್ ನಾಟ್? ಸರೆಲ್ಲ ತಲೆ ಅಲ್ಲಾಡ್ಸಿದ್ರೆ ನಾನು ಏನಂತ ತಿಳ್ಕೋಬೇಕು? ಸೀತಾ, ಪ್ಲೀಸ್ ಓಪನ್ ಅಪ್, ಮೇಕ್ ಇಟ್ ಕ್ಲಿಯರ್, ಡೈರೆಕ್ಟ್ ಆಗಿ ಹೇಳಿ. ಐ ಲವ್ ಯು ರಾಮ್. ಐ ಲವ್ ಯು ಟೂ ಸೀತಾ. ಥ್ಯಾಂಕ್ಸ್. ನೈಸ್. ಚಿಕ್ಕಿ, ರಾಮಕ್ಕೆ ಇಷ್ಟೊತ್ತಾದ್ರೂ ಬಂದಿಲ್ಲ. ಸ್ವಲ್ಪ ಕೆಲಸ ಇತ್ತು, ಅವನು ಮನೇಲೇ ಇದ್ದಾನೆ ಅನ್ಕೊಂಡು ಬಂದೆ. ಗೊತ್ತಾಗ್ತಿಲ್ವಲ್ಲ? ಅಕ್ಕ, ರಾಮ್ ರೂಮಲ್ಲಿ ಇಲ್ಲ. ರೂಮಲ್ಲಿ ಇಲ್ವಾ? ಅಂದ್ರೆ ಬಂದಿರೋ ಕೆಲಸ ಆಗಲ್ಲ ಅನ್ಸತ್ತೆ. ಯಾಕಾಗಲ್ಲ? ಅಪ್ಪು ತಾನೇ ನಿನ್ನ ಇಲ್ಲಿ ಬರೋದಕ್ಕೆ ಹೇಳಿದ್ದು. ಎಲ್ಲೋ ಹೋಗಿರ್ತಾನೆ, ಬರ್ತಾನೆ, ವೇಟ್ ಮಾಡು. ಓಕೆ ಚಿಕ್ಕಿ. ಬ್ರದರ್, ನನಗೆ ಯಾಕೋ ನಿಮ್ಮ ಮನೆಯವರು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆಯಪ್ಪ. ಯಾಕೋ ಎಲ್ಲೋ ಏನೋ ಹೊಡಿತಾ ಇದೆ, ಸರಿ ಹೋಗ್ತಿಲ್ಲ ಇದು. ತಮ್ಮ, ಆ ಹುಡುಗಿ ಮುಂದೆ ಈ ಭಾರ್ಗವಿ ಇಷ್ಟೊಂದು ಡೌನ್ ಮಾಡ್ತಿದ್ದಾಳೆ ಅಂದರೆ ಪಾಪ ಆ ಹುಡುಗಿಗೆ ಹುಷಾರಾಗಿರೋದು ಕೇಳಬೇಕು. ವಿಕೆಟ್ ಕೀಪರ್ದೆ ವಿಕೆಟ್ ಉದುರೋದ್ರೆ ಕಷ್ಟ. ಇಲ್ಲ 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 ಇಲ್ಲ, ನನಗೆ ಯಾಕೋ ಅವರಿಬ್ರು ಒಂದೇ ಟೀಮಲ್ಲಿ ಆಡ್ತಾ ಇದ್ದಾರೆ ಅನಿಸ್ತಾ ಇದೆಯಪ್ಪ. ಫೋನೇ ಕನೆಕ್ಟ್ ಆಗ್ತಿಲ್ಲ. ಯಾವುದಾದ್ರೂ ಮೀಟಿಂಗಲ್ಲಿ ಇರ್ಬೋದೇನು? ಐ ಥಿಂಕ್ ಯು ಮಸ್ಟ್ ವೇಟ್. ಓಕೆ ಚಿಕ್ಕಿ. ಆ ಥರ ಮಾಡಿದ್ರೆ ತಾನೆ ನೀವು ಇಷ್ಟ ಹತ್ರ ಆಗಿರೋದು. ರಾಮ್, ನಿಮ್ಮ ತಾತ ನಮಗೆ ಮದುವೆ ಮಾಡಿಸ್ಬೇಕು ಅಂತಿದ್ದಾರಲ್ಲ? ಯಾ, ಫಸ್ಟ್ ಅಶೋಕನ ಮದುವೆ ಆಗಲಿ, ಆಮೇಲೆ ನನ್ನ ಮದುವೆ ಅಂತ ಸ್ಟ್ರಿಕ್ಟಾಗಿ ಕಂಡೀಷನ್ ಆಗ್ಬಿಟ್ಟಿದೆ. ಆದರೆ ನಿಮ್ಮ ಫ್ಯಾಮಿಲಿ ನನ್ನ ಹೇಗೆ ನೋಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರಿಗೆಲ್ಲ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ. ಆದರೆ ನಾನು ನಿಮ್ಗೇನಾಗಿದೆ? ನೀವು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೋಬೇಡಿ, ಅಲ್ಲ ಹ್ಯಾಂಡಲ್ ಇಟ್. ಓಕೆ? ಆದರೆ ರಾಮ್, ಅದು ಏನು? ಚಾಂದಿನಿ ಮ್ಯಾಮ್. ಸೀತಾ, ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ಓಕೆ? ನಾನು ನೀನು ಮುಗ್ದೋಗಿರೋ ಚಾಪ್ಟರ್ ಅವಳನ್ನ ಕಂಪ್ಲೀಟಾಗಿ ಮರ್ತೋದ್ಮೇಲೆ ನಾ ಇಂಡಿಯಾಗೆ ವಾಪಸ್ ಬಂದಿರೋದು. I've got nothing to do with her. Please don't worry about it, okay? There's lot of time ಆಯ್ತಾ. ನನ್ನ ಕತೆ ನಿಮ್ಮ ಕತೆ ಮಾತಾಡೋದಕ್ಕೆ ಬೇಕಾದಷ್ಟು ಟೈಮ್ ಇದೆ. ಮನೇಲಿ ಒಪ್ಕೋತಾರೆ, ಅವ್ರೇನೋ ಅನ್ಕೋತಾರೆ, ಇದನ್ನೆಲ್ಲ ತಲೆಯಿಂದ ತೆಗೆದುಬಿಡಿ. ಫಸ್ಟು ಸಿಹಿ ಒಪ್ಕೋಬೇಕು, ಅದಾದಮೇಲೆ ಎಲ್ಲ. ವಿ ಟ್ರಸ್ಟ್ ಈಚ್ ಅದರ್ ಇನ್ ಎನಿ ಸರ್ಕಮ್ಸ್ಟೆನ್ಸ್. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಆ್ಯಂಡ್ ಎಕ್ಸ್ಪೆಕ್ಟ್ ದ ಸೇಮ್ ಫ್ರಮ್ ಯು ಆಸ್ ವೆಲ್. ನಾನು ನಿಮ್ಮನ್ನ ನಂಬಿದ್ದಕ್ಕೆ ತಾನೆ ಇಲ್ಲಿ ತನಕ ಬಂದಿತ್ತು, ಎಲ್ಲ ಹೇಳ್ಕೊಂಡಿತ್ತು. ಪ್ಲೀಸ್ ನೆಕ್ಸ್ಟ್ ಟೈಮಿಂದ ಈ ಥರ ಎಲ್ಲ ಮಾಡಿಬಿಡಿ, ನಂಗೆ ಒಂಥರ ಆಗತ್ತೆ. ಇನ್ನೂ ಎಷ್ಟು ದಿನ ಅಂತ ಈ ಒಂಥರ ಹೇಳ್ತಾರ? ಸೀತಾ, ಐ ಆಮ್ ಯೋರ್ಸ್ ಅಂಡ್ ಯೋರ್ ಮೈನ್. ಈ ಮುಜುಗರ ಎಲ್ಲ ನಮ್ಮ ಮಧ್ಯೆ ಇರಬಾರ್ದು, ಓಕೆನಾ? ಎಕ್ಸ್ಕ್ಯೂಸ್ ಮೀ.
ಸೀತಾ 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 ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ, ಬಟ್ ಆ ದೇವರು ನನ್ನ ಕಡೆನೇ ಇದ್ದಾನೆ. ನನಗೆ ನೀವು ಸಿಕ್ಬಿಟ್ರಿ. ಐ ಕಾಂಟ್ ಎಕ್ಸ್ಪ್ರೆಸ್ ವಾಟ್ಸ್ ಗೋಯಿಂಗ್ ಇನ್ ಮೈ ಮೈಂಡ್. ಐ ಆಮ್ ಸೋ ಹ್ಯಾಪಿ ಟುಡೇ. ಯಾವ ಜೀವ ಯಾರನು ವರಿಸೋದು ಹಲೋ ಸಿಹಿ ಅದ್ಲು, ನಾನು ಆಮೇಲೆ ಕಾಲ್ ಮಾಡ್ತೀನಿ ಪ್ಲೀಸ್. ಜೀವನ ಸ್ನೇಹದಿಂದ ಪ್ರೇಮವು ಅರಳೋದು ಸುಂದರ ಧ್ಯಾನ. ಹೃದಯ ತೆರೆದು ಹರಸಲಿ ಎಲ್ಲ ಮನ. ಮುನಿಸೆಲ್ಲವೂ ಕೊನೆಯಾಗಿ ಮನಸ್ಸೆಲ್ಲವೂ ಮಾತಾಗಿ ಹೂವಾಗಲಿ ಹಾದಿ. ಪರದೆ ಸರಿಸಿ ಸೇರಿಸು ಇಬ್ಬರ ಸಿಹಿಯು ಸನಿಹ ಮಾಡಲಿ ನಿಮ್ಮಿಬ್ಬರ. ಸೀತಾರಾಮ ಓ ಸೀತಾರಾಮ. ಎದೆಯ ಕದ್ದವರ ಕಾಯುವಂತ ಕ್ಷಣಗಳೇ ಮಧುರವಾಗಿ ಎದುರು ನಿಲ್ಲುವ ಅಚ್ಚರಿಗಳಿಗೆ ಮನಸ್ಸನ್ನು ಸಿದ್ಧ ಮಾಡಿ. ಸಡಗರವೇ ಎದೆ ತುಂಬಲು ಮುಜುಗರವು ದೂರಾಗಲಿ. ಮನೆಗೆ ಹೋದ್ಮೇಲೆ ಗೋಡೆಯ ದಾಟಲು ಜೊತೆಗಾರ ಜೊತೆಯಾಗಲಿ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ. ಅದನ್ನು ಮೀರಿ ಸಾಗದು ಈ ಜೀವನ. ಜನುಮ ಜನುಮ ಸಾಗಲಿ ಬಂಧನ. ಎರಡು ಹೃದಯಗಳು ಒಂದೇ ಆಗಿ ಭೂಮಿಯೇ ಸ್ವರ್ಗವಾಗಿ. ಎದೆಯ ಬಡಿತಗಳು ಒಂದೆಡೆ ಸೇರಿ ಖುಷಿಯ ಮೇಲೆ. ಬಾಪ ಭೂಪ ಬಾ ಕೂತ್ಕೊಂಡು ಊಟ ಮಾಡು. ಚಿಕ್ಕಿ ಜೊತೆ ಎಲ್ಲ ಮಾತುಕತೆ ಮುಗಿತಾ? ತಾತ ನಂಗೆ ಈಗಲೇ ಬೇಡ, ಆಫೀಸು ಸ್ವಲ್ಪ ಪೆಂಡಿಂಗ್ ಫೈಲ್ಸ್ ಇದೆ, ಫಸ್ಟ್ ಅದನ್ನ ಫಿನಿಶ್ ಮಾಡ್ಬಿಡ್ತೀನಿ, ಆಮೇಲೆ ಮಾಡ್ತೀನಿ. ರಾಮ್, ಲೆಟ್ ಮಿ ಹೆಲ್ಪ್ ಯು. ಅದಕ್ಕೆ ನಾನು ಫೈಲ್ಸ್ ಎಲ್ಲ ಮನೆಗೆ ತಗೊಂಡು ಬಂದಿದ್ದೀನಿ. ನೀನ್ ಮೊದಲು ಊಟ ಮಾಡು ಬಾ, ಆಮೇಲೆ ಒಟ್ಟಿಗೆ ಕುತ್ಕೊಂಡು ಕೆಲಸ ಮುಗಿಸೋಣ. ಓಕೆ? ನೀನ್ ಕರೆಕ್ಟ್ ನೋಡಮ್ಮ. ಈಗಿನ ಕಾಲದ ಹುಡುಗರೇ ಹಂಗೆ ಅನ್ಸುತ್ತೆ. ಊಟ ತಿಂಡಿಯಲ್ಲಿ ಆಸಕ್ತಿನಿಲ್ಲ, ಕೆಲಸ ಕೆಲಸ ಆಫೀಸು ಅಂತಾರೆ. ನೀನು ಮೊದಲು ಊಟ ಅಂತ ಅಂದ್ಯಲ್ಲ. ವೆರಿ ಗುಡ್. ಬರ ಕೂತ್ಕೊಂಡು ಊಟ ಮಾಡೋ. ತಾತ ನಂಗೆ ಹಸುವಾಗ್ತಿಲ್ಲ, ಪ್ಲೀಸ್ ಫೋರ್ಸ್ ಮಾಡ್ಬಿಡಿ. ರಾಮ್, ನಾವೆಲ್ಲ ಒಟ್ಟಿಗೆ ಬ್ಯಾಟಿಂಗ್ ಆಡ್ತಿದೀವಿ, ನೀನು ಕೂತ್ಕೊಂಡು ನಮ್ಮ ಜೊತೆ ಬ್ಯಾಟಿಂಗ್ ಆಡ್ಬಾ. ಆಗ್ಲಿಂದ ಅವಳು ಕಾಯ್ತಾ ಇದ್ದಾಳೆ, ಒಂದ್ ಎರಡು ತುತ್ತು ಅವಳ ಜೊತೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗು. ರಾಮ್, ಬಾ ಕೂತ್ಕೋ, ಬಡಿಸ್ತೀನಿ. ಸಾಧನಾ, ಬಲವಂತದ ತುತ್ತು ಗಂಟ್ಲೊಳಗೆ ಇಳಿಯಲ್ಲ. ರಾಮ್ಗೆ ಫೋರ್ಸ್ ಮಾಡಬೇಡ. ಥ್ಯಾಂಕ್ಸ್ ಚಿಕ್ಕಪ್ಪ. ಚಾನ್ನಿ, ಇಫ್ರಾಮ್, ಅಶೋಕ್ ಬರ್ತಿದ್ದಾನೆ. ನೀನು ತಂದಿರೋ ಪೆಂಡಿಂಗ್ ಫೈಲ್ಸ್ ಎಲ್ಲ ಅವನ ಜೊತೆ ಕೂತ್ಕೊಂಡು ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಾಮ್, ಟಯರ್ಡ್ ಆಗಿದೆ ಅಂತ ಹೇಳಿದ್ನಲ್ಲಮ್ಮ ಅವನು. ಊಟ ಮಾಡು. ಏನ್ ಮಾಡ್ತಿದ್ರಿ? ಇವತ್ತು ತುಂಬಾ ಖುಷಿಯಾಗಿದ್ನಲ್ಲ. ಹೋಗಿ ಮಲ್ಕೊಳ್ಳಿ. ಮಲ್ಗೋದ ಚಾನ್ಸೇ ಇಲ್ಲ. ಇವತ್ತು ರಾತ್ರಿ ನಂಗೆ ನಿದ್ದೆ ಬರೋದೇ ಡೌಟ್. ಯಾಕೆ?
ಯಾಕಂದ್ರೆ ನನ್ನ ಹುಡುಗಿ ನನಗೆ ಎಸ್ ಅಂತ ಹೇಳಿದಾಳೆ. ಎಸ್ ಅಂತ ಹೇಳಿದ್ಮೇಲೆ ನಿದ್ರೆ ಬರೋದುಂಟಾ? ಸೀತಾ, ಅಶೋಕ್ ಬರ್ತಿದ್ದಾನೆ. ಅವನಿಗೆ ನಮ್ಮಿಬ್ರ ಬಗ್ಗೆ ಏನೂ ಹೇಳಿಲ್ಲ. ಅವನ್ನ ಸ್ವಲ್ಪ ಗೋಲ್ಡ್ ಹಿಡ್ಕೊಂಡ್ರೇನೆ ನಂಗೆ ಮಜಾ ಬರೋದು. ಸ್ವಲ್ಪ ಸತಾಯಿಸ್ತೀನಿ. ಪಾಪ ಅಶೋಕ್ ಸರು. ಏನ್ ಪಾಪ? ಸೀತನ ಹತ್ರ ನಿನ್ ವಿಷಯ ಹೇಳ್ಕೊ ಅಂತ ಎಷ್ಟು ಟಾರ್ಚರ್ ಕೊಡ್ತಿದ್ದ ಗೊತ್ತಾ? ಪಾಪ ಅಂತೆ ಪಾಪ. ನಾನ್ ಪಾಪ ಆಕ್ಚುಲಿ. ಸರಿ, ನೀವು ಅಶೋಕ್ ಸರ್ ಜೊತೆ ಮಾತಾಡಿ. ಗುಡ್ ನೈಟ್. ಅಷ್ಟೇನಾ? ಏನೇನು? ಓಕೆ, ಸ್ವೀಟ್ ಡ್ರೀಮ್ಸ್. ಐ ಲವ್ ಯು ಅದು ಇದು ಏನು ಇಲ್ವಾ? ಹೋಗ್ಲಿ ಬಿಡಿ. ನೀವೇನು ಹೇಳೋದು ಬೇಡ, ನಾನೇ ಹೇಳ್ತೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್. ಐ ಕಾಂಟ್ ಬಿಲೀವ್ ದಿಸ್. ಐ ಆಮ್ ಟೆಲಿಂಗ್ ಆಲ್ ದಿಸ್ ಟು ಯು. ಸರಿ, ಅಶೋಕ್ ಬಂದ, ನಾಳೆ ಸಿಗೋಣ. ಓಕೆ, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಓಕೆ, ಗುಡ್ ನೈಟ್, ಬಾಯ್, ಟೇಕ್ ಕೇರ್. ಬಾಯ್ 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 ಬಾಯ್. ಗುಡ್ ಮಾರ್ನಿಂಗ್ ಬಾಪಚ್ಚಿ. ಗುಡ್ ಮಾರ್ನಿಂಗ್ ಅಣ್ಣ. ಎದ್ದಿದ್ಯಾ? ಆಗ್ಲೇ ಎದ್ದೆ, ಕಾಫಿ ಕುಡಿತಾ ಇದ್ದೀನಿ. ಇವತ್ ಮನೇಲೇ ಇರ್ತೀಯಾ? ಅದೇ ಬರೋಕ್ ಹೇಳಿದ್ಯಲ್ಲ, ನಿಮ್ ಹುಡ್ಗಿನ್ ಮೀಟ್ ಮಾಡಿಸ್ಬೇಕು ಅಂತಿದ್ದೆ. ಮನೆ ಅಲ್ದೆ ಎಲ್ಲಿಗೆ ಹೋಗ್ತೀನಿ ಹೇಳು? ನೀನ್ ಬರ್ತಾ ಇದ್ದೆ ತಾನೇ? ಕ್ಯಾಬ್ ಬುಕ್ ಮಾಡ್ಲಾ? ಬೇಡ ಅಣ್ಣ, ನಾನು ಬಸ್ಸಲ್ಲೇ ಬರ್ತೀನಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರುವಾಗ ಅದನ್ನ ಬಳಸ್ಕೋಬೇಕಪ್ಪ. ಪೊಲ್ಯೂಷನ್ ಅಂತೀವಿ, ಟ್ರಾಫಿಕ್ ಅಂತೀವಿ. ಈ ತರ ಕಾರಲ್ಲಿ ಬೈಕಲ್ಲಿ ಓಡಾಡಿದ್ರೆ ಇನ್ನೇನಾಗುತ್ತೆ ಹೇಳು? ವಾರದಲ್ಲಿ ಒಂದಿನ ಆದ್ರೂ ಬಸ್ಸಲ್ಲಿ ಹೋಗ್ತೀವಿ ಅಂತ ನಿರ್ಧಾರ ಮಾಡಿದ್ರೆ ಸಾಕು, ಈ ಟ್ರಾಫಿಕ್ ಎಷ್ಟೋ ಕಮ್ಮಿ ಆಗತ್ತೆ. ಅಮ್ಮ ಅಮ್ಮ ಅಮ್ಮ, ತಾಯಿ, ತಪ್ಪಾಯ್ತು. ನೀನ್ ನನ್ನ ಮನೆವರೆಗೂ ಬಸ್ಸಲ್ಲೇ ಬಾ. ನಂದೇನು ತಕರಾರಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಆಯ್ತಾ? ಸರಿ, ಆರಾಮಾಗ ಬಾ. ಸರಿ ಅಣ್ಣ, ಬಾಯ್. ಸುಬ್ಲಕ್ಷ್ಮಿ, ನೀವು ಶ್ಲೋಕ ಹೇಳಿದ್ರೆ ತಡ್ಕೋಬಹುದು, ಅಟ್ಲೀಸ್ಟ್ ರಾಗುವಾಗಾದ್ರೂ ಇರುತ್ತೆ. ಯಾಕ್ರಿ ಮಾತಾಡ್ತೀರಾ? ಬೆಳಗ್ಗೆ ಯಾರ ಹತ್ರ ರೀ ಮಾತಾಡ್ತಿದ್ದೀರಾ? ಸಾರಿ, ಸಂಡೇ ಕಣ್ರಿ ಇವತ್ತು. ಅಟ್ಲೀಸ್ಟ್ ಇವತ್ತಾದ್ರೂ ಆರಾಮಾಗಿ ಮಲ್ಕೋಬಾರ್ದಾ? ನಿಮ್ಮನ್ ಬಿಟ್ರೆ ಇಷ್ಟು ಬೇಗ ಹೇಳೋ ಪ್ರಾಣಿ ಯಾವುದು ಇಲ್ಲ ಅನ್ಸುತ್ತೆ. ನಮ್ಮ ಅಣ್ಣಂಗೆ ಕಾಲ್ ಮಾಡಿದ್ದೆ, ನಿಮ್ಗೆ ಎಚ್ಚರ ಆಗೋಯ್ತು. ಹೇಗಿದ್ರು ಎದ್ದಿದ್ದೀರಾ, ಬಿಸಿನೀರ್ ಕಾದಿದೆ, ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಬಿಸಿನೀರಲ್ಲ, ಬಂಗಾರದ ನೀರ್ ಬರ್ತಿದೆ ಅಂದ್ರೂ ನಾನು ಇಷ್ಟು ಬೇಗ ಎದ್ದೇಳಲ್ಲ. ಆಕ್ಚುಲಿ ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು. ಹೋ, ಯಾವ ಕಡೆ? ನಾನು ಈಗ ಹೊರಡ್ತಿದ್ದೀನಿ, ಒಡ್ಗೆ ಹೋಗಣ್ವಾ? ನಾನು ಕಾಯ್ತೀನಿ. ಇಲ್ಲ, ನೀವು ಹೋಗಿ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು. ನಂಗೆ ನಿದ್ದೆ ಚೆನ್ನಾಗಾಗಿಲ್ಲ ಅಂದ್ರೆ ತಲೆ ಕೆಟ್ಟಂಗಾಗುತ್ತೆ. ನೀವು ಹೋಗಿ, ಬಾಯ್. ನನ್ಗೆ ಪಿಜ್ಜಾ ಬೇಕು ಅಂತ ಸೀತಾ ಸತಾಯಿಸ್ತಿದ್ದೆ. ಅದಕ್ಕೆ ಸತಾಯಿಸೋದು ಯಾಕೆ? ನಿಂಗೆ ಪಿಜ್ಜಾ ತಾನೇ ಬೇಕು, ನಾನು ಆರ್ಡರ್ ಮಾಡ್ಲಾ? ಇಲ್ಲ ಫ್ರೆಂಡ್, ಸೀತಮ್ಮ ಪರ್ಮಿಷನ್ ಕೊಟ್ರೇನ ನಾನು ಪಿಜ್ಜಾ ತಿನ್ನೋದು. ಆದ್ರೆ ಒಂದು ಪಿಜ್ಜಾದ ದುಡ್ಡಲ್ಲಿ 4 ಜನ ಊಟ ಮಾಡ್ಬೋದು ಅಂತ ಸೀತಮ್ಮ ಹೇಳ್ತಾಳೆ. ಸೀತಮ್ಮ ಕಂಜೂಸು, ಪಿಜ್ಜಾನ ಕೊಡ್ಸಲ್ಲ ಗೊತ್ತಾ? ನಾನು ಇಲ್ಲಿವರೆಗೂ ಪಿಜ್ಜಾ ತಿಂದೇ ಇಲ್ಲ, ಟೇಸ್ಟ್ ಮಾಡಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸ್ಕೂಲಲ್ಲಿ ಪಿಜ್ಜಾ ತರ್ತಾರೆ, ಚೀಸಿ ಯಮ್ಮಿ ಅಂತಾರೆ. ನನಗೂ ತಿನ್ನೋಕೆ ಆಸೆ ಆಗಲ್ವಾ ಫ್ರೆಂಡ್? ಅದಕ್ಕೆ ಯಾಕೆ ಸಿಹಿ ಪುಟ್ಟ ಬೇಜಾರು ಮಾಡ್ಕೋಬೇಕು? ನಾನಿದ್ದೀನಲ್ವಾ?
ಇವತ್ತು ನಿನ್ ಪಿಜ್ಜಾ ತಿಂದೆ ತಿಂತ್ಯ ಓಕೆನಾ? ಇವತ್ತಾ? ಇವತ್ತು ನಿನ್ ಫಸ್ಟ್ ಪಿಜ್ಜಾ ನನ್ನ ಜೊತೆ. ಡೀಲ್ ಓಕೆನಾ? ಓಕೆ ಫ್ರೆಂಡ್, ಡೀಲ್. ಬಾಯ್. ಹೇ ಕಟ್ ಮಾಡ್ಬಿಟ್ಟ. ಮಾತಾಡ್ಬೇಕಿತ್ತಾ? ಏನಿಲ್ಲ, ಏನೋ ಡೀಲ್ ಅಂತ ಹೇಳ್ತಿದ್ದಲ್ಲ, ಏನದು? ನಿನ್ಗ್ಯಾಕೆ ಹೇಳ್ಬೇಕು? ಅದು ನಂದು ಮತ್ತೆ ನನ್ನ ಫ್ರೆಂಡ್ದು ಸೀಕ್ರೆಟ್. ನನಗೂ ಹೇಳಲ್ವಾ? ನೋ. ಸೋ ಸಾರಿ ಅಂತು. ಅಯ್ಯೋ ಹಂಗೇನು ಇಲ್ಲ. ಸಾರಿ ಯಾಕೆ? ಹಂಗೆ ಹೇಳ್ಬೇಡಿ. ಸುಬ್ಲಕ್ಷ್ಮಿ, ಚೆನ್ನಾಗಿದೆ ಹೆಸರು. ಸುಬ್ಲಕ್ಷ್ಮಿ ನೀನು? ಹೂ, ಮತ್ತೆ ಅವಳು ಹಾಗೆ ಆಡ್ತಾ ಇದ್ದು. ಅವಳ ಆಚಾರ ವಿಚಾರ, ಮಂತ್ರ ಓದೋದು, ಓ ಮೈ ಗಾಡ್, ಅವಳ ಕನ್ಸು ಎಲ್ಲ ಹಾಗೇನೆ, ಸೇಮ್ ಸುಬ್ಲಕ್ಷ್ಮಿ ತರಾನೇ. ಅಂದ್ರೂ ತುಂಬಾ ರೇಗಿಸ್ತಿದ್ದೀನ. ಐ ಆಮ್ ರಿಯಲಿ ಸೋ ಸಾರಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ಅದಕ್ಕೆ ನನಗ್ ಬುದ್ಧಿ ಬಂದಾಗ್ಲಿಂದ ನಮ್ಮ ಅಣ್ಣ ಇಷ್ಟೊಂದು ಸಂತೋಷವಾಗಿರೋದನ್ನ ಇದೇ ಮೊದಲನೇ ಸಲ ನೋಡ್ತಾ ಇದ್ದೀನಿ. ನಮ್ಮ ಅಣ್ಣನ ಲೈಫಲ್ಲಿ ನೀವ್ ಬಂದಿದ್ಕೆ ತುಂಬಾನೇ ಥ್ಯಾಂಕ್ಸ್. ನೀವು ಕಲ್ಲನ್ ಬೇಕಾದ್ರೂ ಮಾತಾಡಿಸ್ತೀರಾ, ನಗಿಸ್ತೀರಾ. ನಮ್ಮ ಅಣ್ಣ ತುಂಬಾನೇ ಲಕ್ಕಿ. ಇಲ್ಲ, ಆಕ್ಚುಲಿ ನಾನೇ ಲಕ್ಕಿ. ಹೇಳೋರಿಲ್ದೆ ಒಳ್ಳೆ ಗುಂಡ್ರು ಗೋವಿ ತರ ಅಲ್ಕೊಂಡಿದ್ದೆ. ಆದ್ರೆ ಅಶೋಕ್ ನನ್ನ ಲೈಫಲ್ಲಿ ಬಂದ್ಮೇಲೆ ಮೈ ಲೈಫ್ ಬಿಕೇಮ್ ಮೋರ್ ಮೀನಿಂಗ್ಫುಲ್. ನಿಮ್ಮಿಬ್ರದು ತುಂಬಾ ಒಳ್ಳೆ ಜೋಡಿ. ಥ್ಯಾಂಕ್ಸ್ ಪಾಪಚ್ಚಿ. ದಿಸ್ ಫಾರ್ ಯು. ಥ್ಯಾಂಕ್ ಯು ಫ್ರೆಂಡ್. ಸಾರಿ, ನಿಮ್ ಪರ್ಮಿಷನ್ ಇಲ್ಲದೆ ಒಳಗೆ ಬಂದ್ಬಿಟ್ಟೆ. ಕೋಪ ಮಾಡ್ಕೋಬೇಡಿ. ನಿಮ್ಗೊಂದು ವಿಷಯ ಗೊತ್ತಾ? ನನ್ನನ್ನ ರಾಮ್ ಅಂತ ಯಾರು ಗುರ್ತೇ ಹಿಡಿಲಿಲ್ಲ. ಕಾರಲ್ಲಿ ಬಂದಿಲ್ಲ, ಸೂಟ್ ಹಾಕೊಂಡಿಲ್ಲ. ಓಕೆ ರೈಟ್? ಥ್ಯಾಂಕ್ ಯು ಫ್ರೆಂಡ್. ಪಿಜ್ಜಾ ಕೊಡ್ಸಿದ್ದಕ್ಕೆ. ನಾನು ಓಪನ್ ಮಾಡಲಾ? ಶೋರ್. ದೊಡ್ಡ ಪಿಜ್ಜಾ. ಇದೆಲ್ಲ ಚೀಸಿರಾ? ಲುಕ್ ಎಟ್ ಹರ್, ಎಷ್ಟು ಖುಷಿಯಾಗಿದ್ದಾಳೆ. ಪರದೆ ಸರಿಸಿ ಸೇರಿಸು ಇಬ್ಬರ, ಸಿಹಿಯು ಸನಿಹ ಮಾಡಲಿ ನಿಮ್ಮಿಬ್ಬರ. ಆಹಾ ಕಳ್ಳಿ, ಆಗ್ಲೇ ಮಾಡ್ಕೊಡ್ತೀನಿ ಅಂದ್ರೆ ಏನೂ ಹೇಳಲೇ ಇಲ್ಲ. ಈಗ ಪಿಜ್ಜಾ ತಿಂದ್ಮೇಲೆ ನೀನ್ ಗಂಟ್ಲು ಕಟ್ತಿದ್ಯಾ? ಅಥವಾ ದಾಳಿಂಬೆ ಜ್ಯೂಸ್ ಕುಡಿದ್ರೆ ರಕ್ತ ಜಾಸ್ತಿ ಆಗುತ್ತೆ ಅಂತ ನೀನೇ ಹೇಳ್ದೆ ತಾನೆ? ಅದಕ್ಕೆ ನನ್ನ ಬಾಡಿಯಲ್ಲಿ ರಕ್ತ ಜಾಸ್ತಿ ಆಗಿ ಯಾರಿಗೆ ಕಷ್ಟ ಇದೆಯೋ ಅವ್ರನ್ನ ಬ್ಲಡ್ ಡೊನೇಟ್ ಮಾಡ್ತೀನಿ. ನೀನು ನನ್ನ ಫ್ರೆಂಡಿಗೆ ರಕ್ತ ಕೊಟ್ಟ ಅಲ್ವಾ, ಆ ಥರ. ಏನು ಸೀತಮ್ಮ ನಂಗೆ ಬ್ಲಡ್ ಕೊಟ್ರಾ? ಫ್ರೆಂಡ್, ನಿನ್ಗೆ ಆಕ್ಸಿಡೆಂಟ್ ಆಗಿತ್ತಲ್ವಾ, ಆಗ ಸೀತಮ್ಮನೇ ನಿನ್ಗೆ ಬ್ಲಡ್ ಕೊಟ್ಟಿದ್ರು. ನೀ ಮತ್ತೆ ಸೀತಮ್ಮ ಮಾತಾಡ್ತಾ ಇದ್ರು, ನಾನು ಕೇಳಿಸ್ಕೊಂಡೆ ಅಲ್ವಾ ಸೀತಮ್ಮ? ಹಲೋ. ಹಲೋ, ಯಾರು? ಪ್ರತಾಪ್, ರುದ್ರ ಪ್ರತಾಪ್. ರಾಂಗ್ ನಂಬರ್. ಹಲೋ, ಈ ಆಟ ಇಲ್ಲ ನನ್ನ ಹತ್ರ ಬೇಡ ಮೇಡಮ್. ನನ್ನ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು ಅಂತ ನೀವು ಅಂದ್ಕೊಂಡಿರ್ಬೋದು, ಆದರೆ ಈಗ ನಾನು ನಿಮ್ಮ ಜೊತೆಗೆ ಮಾತಾಡಲೇಬೇಕು. ನೋಡಿ, ನೀವು ನನಗೆ ಬೇಲ್ ಕೊಡಿಸಿದ್ದೀರ, ಆ ಗೌರವ ನನಗಿದೆ. ಆದರೆ ನಿಮ್ಮ ಉಪಯೋಗಕ್ಕೆ ನನ್ನನ್ನು ಬಳಸ್ಕೊಂಡಿದ್ದೀರ, ಅದು ಗೊತ್ತಿಲ್ಲದೆ ಅಷ್ಟು ದಡ್ಡ ಅಲ್ಲ ಮೇಡಮ್ ನಾನು. ನೇರವಾಗಿ ವಿಷಯಕ್ಕೆ ಬಾ. ನೋಡಿ ಮೇಡಮ್, ನೀವು ದೊಡ್ಡ ಜನ, ನನ್ನಿಂದ ನಿಮ್ಗೆ ಹೆಲ್ಪ್ ಆಗೋದನ್ನಷ್ಟೇ ಯೋಚನೆ ಮಾಡಿದ್ರಲ್ಲ, ಹಾಗೆ
ನನಗೆ ತೊಂದರೆ ಆಗಬಾರ್ದು ಅನ್ನೋದನ್ನ ಯೋಚನೆ ಮಾಡಬೇಕಲ್ವಾ? ಏನಾಯ್ತೀಗ? ನೋಡಿ, ನಾನು ಮದುವೆ ಆಗಬೇಕು ಅಂದ್ಕೊಂಡಿರೋ ಹುಡುಗಿ ಹಿಂದೆ ನಿಮ್ಮ ಹುಡುಗ ಸುತ್ತಾ ಇದ್ದಾನೆ. ಕಾರಣ ಅದೇನೇ ಇರಲಿ, ಆದರೆ ನಿಮ್ಮ ಹುಡುಗನ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗತ್ತೋ ಇಲ್ವೋ ಹೇಳಿ. ಮಧ್ಯರಾತ್ರಿಯಲ್ಲಿ ಮನೆ ಮುಂದೆ ಹೋಗಿ ಡ್ರಾಪ್ ಮಾಡೋದು, ಕದ್ದು ಮುಚ್ಚಿ ಮನೆಗೆ ಹೋಗೋದು, ವಾಟ್ ಇಸ್ ದಿಸ್ ರಬೀಶ್? ನೋಡಿ, ನಿಮ್ಮಂಥ ದೊಡ್ಡವರು ಹೀಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಮೇಡಮ್. ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಹುಡುಗನ್ನ ನೀವು ಹದ್ಬಸ್ತಲ್ಲಿ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದು. ಇದೇನಿದು ಹೊಸ ಕತೆ? ನೀವು ತೋರಿಸಿದ ಹುಡುಗಿನ ಮದುವೆ ಆಗ್ತೀನಿ ಅಂತ ಮಾವಯ್ಯನ ಹತ್ರ ಹೇಳಿ ಇನ್ನು ಆ ಸೀತನ ಜೊತೆ ಸರಸ ಸಲ್ಲಾಪ ನಡೆಸ್ತಾ ಇದೆಯಾ ರಾಮ? ಇದಕ್ಕೆಲ್ಲ ಒಂದೇ ದಾರಿ, ಆದಷ್ಟು ಬೇಗ ಅಶೋಕನ ಮದುವೆ ಆಗಲಿ. ಆಮೇಲೆ ಯು ಹ್ಯಾವ್ ಅ ಬ್ಯೂಟಿಫುಲ್ ಸರ್ಪ್ರೈಸ್ ರಾಮ್. ರಾಮ್, ಎನಿ ಪ್ರಾಬ್ಲಮ್? ನೋ ನಥಿಂಗ್. ಚಿಕ್ಕಿ ಕಾಲ್ ಮಾಡಿದ್ರು ಅಷ್ಟೇ. ಅರ್ಜೆಂಟಾಗಿ ಮನೆಗೆ ಬಾ ಅಂತ ಕರೆದಿದ್ದಾರೆ. ಐ ಹ್ಯಾವ್ ಟು ಗೋ. ಸಿಪುಡ, ನನಗೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್. ಆ್ಯಕ್ಚುಲಿ ಚಿಕ್ಕಿನೇ ನನಗೆಲ್ಲ. ಚಿಕ್ಕವನಾಗಿದ್ದಾಗ ನನ್ನ ಅಪ್ಪ ಅಮ್ಮನ ಕಳ್ಕೊಂಡೆ. ನನ್ನ ಸಾಕಿದ್ದು ಬೆಳೆಸಿದ್ದು ಎಲ್ಲ ಚಿಕ್ಕಿನೇ. ಇನ್ಫ್ಯಾಕ್ಟ್ ಅವ್ರ ಪರ್ಸನಲ್ ಲೈಫ್ನ ಕೂಡ ಅವ್ರು ಬಿಟ್ಕೊಟ್ಬಿಟ್ಟಿರು. ಮಕ್ಕಳೇ ಬೇಡ ಅಂತ ನಿರ್ಧಾರ ತಗೋಬಿಟ್ಟಿರು. ಬಟ್ ಐ ಆಮ್ ಗ್ಲಾಡ್, ಲೇಟಾಗಿ ಅವ್ರಿಗೊಬ್ಬ ಮಗ ಹುಟ್ಟ. ಚಿಕ್ಕಿ ಕರೆದಾಗ ಆಮೇಲೆ ಬರ್ತೀನಿ, ಬರೋದಕ್ಕಾಗಲ್ಲ ಅಂತ ನಂಗೆ ಏನು ರೀಸನ್ಸ್ ಕೊಡೋದಕ್ಕಾಗಲ್ಲ. ಹೋಗಲೇಬೇಕು. ಪರವಾಗಿಲ್ಲ ರಾಮ್, ನೀವು ಹೊರಡಿ, ಇನ್ನೊಂದಿನ ಮಾತಾಡೋಣ. ನೀವಿಬ್ರೇ ಮಾತಾಡ್ತಿದ್ದೀರಾ, ನಾನು ನಿಮ್ಮಿಬ್ರು ಜೊತೆ ಇಟ್ಟು ಬಾಯ್. ಸಾರಿ ಕಂದ, ನನಗೆ ಅರ್ಜೆಂಟ್ ವರ್ಕ್ ಇದೆ. ಐ ಹ್ಯಾವ್ ಟು ಗೋ. ಓಕೆ, ಬಟ್ ನಾಳೆ ನಾವಿಬ್ಬರೇ ಮಾತಾಡ್ತೀವಿ. ಓಕೆನಾ? ಬೇಕಾ? ಇಲ್ಲ, ನಾವಿಬ್ರು ಮಾತ್ರ. ಓಕೆ ಹೆಂಗ್ ಹೋಗ್ತೀರಾ? ಗುಡ್. ಬಾಯ್ ಪುಟ. ಬಾಯ್. ಬಾಯ್. ಏನಪ್ಪ ನಿಂದೇನಾದ್ರೆ ಆಮೇಲೆ ಮಾತಾಡ ಸುಮ್ಮನೆ ಸೂರ್ಯ. ಅವಯ್ಯ, ಕಾಫಿ ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ಮಾವಯ್ಯ, ಹೋಳಿ ಹಬ್ಬದ ಶುಭಾಶಯಗಳು. ಅಂದ್ರೆ ಇವತ್ತು ಹೋಳಿ ಹಬ್ಬನಾ? ಹಂಗಾದ್ರೇನು ಮಾಮೂಲಿನಾ ಅಥವಾ ಸ್ಪೆಷಲ್ಲಾ? ಮಾಮೂಲಿ ಹೇಗ್ ಮಾವಯ್ಯ ಆಗುತ್ತೆ? ಅಪ್ಪು ಬೇರೆ ನಮ್ ಜೊತೆನೇ ಇದ್ದಾನೆ. ಹೋಳಿ ರಂಗೇರ್ಲೇಬೇಕಲ್ಲ. ಅಂದ್ರೆ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ಕೊಂಡಿದ್ದೀರಾ? ಅಕ್ಕ, ಈ ಸಲ ಹೋಲಿ ಹಬ್ಬನ ನಾವು ಹೊರಗಡೆ ಸೆಲೆಬ್ರೇಟ್ ಮಾಡ್ತೀವಾ ಇಲ್ಲ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಾ? ಇಲ್ಲ ಸಾಧನಾ, ನಾವ್ ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದೀವಿ. ಮಾವಯ್ಯ, ಆಫೀಸ್ನವ್ರನ್ನೆಲ್ಲ ಇಲ್ಲೇ ಕರ್ಸಿದೀನಿ. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಬಾರ್ಗೂ ಆಫೀಸ್ನವ್ರನ್ನೆಲ್ಲ ಮನೆಗೆ ಕಳಿಸ್ತಿದ್ದಾಳೆ ಅಂದ್ರೆ ಇದು ಯಾಕೋ ಹೋಳಿ ಹಬ್ಬದ ಅಜೆಂಡಾ ಅಲ್ಲ, ಯಾವುದೋ ಮ್ಯಾಚ್ ಫಿಕ್ಸ್ ಮಾಡ್ತಿದ್ದಾಳೆ. ಇವತ್ತು ಹೋಲಿನಾ? ಕ್ರೇಜಿ. ಹಂಗಾರೆ ಆಫೀಸಿಂದ ಎಲ್ರು ಬರ್ತಾರೆ. ಮಗ, ಯಾರ್ಯಾರು ಬರ್ತಾ ಇದ್ದಾರೋ? ಎಲ್ರು ಬರ್ತಾರೆ. ಎಲ್ರು ಅಂದ್ರೆ ಎಲ್ರು ಬರ್ತಾರ?